जय नमः पार्वतीपते शिव हर हर महादेव सद्गुरुनाथ महाराज की। ಏನಪ್ಪ ನಿನ್ನೆ ಹೇಳಿದ್ದೇನೆ ಎಲ್ಲರೂ ಕೂಡಿ ಮಾಡಬೇಕಂಥೇಳಿ, ಮತ್ತೆ ಮದುವೆ ಆಗ್ಯದ. ಇನ್ನೊಂದು ಸರಿ ಹೇಳ್ತೀರಾ? ಜೈ ಮಂಗಲಂ ಜೈ ನಮಃ. ಹೇಳಲ್ಲಮ್ಮ ನೋಡಿ, ತಿಳಿದೋ ತಿಳಿಯದೆಯೋ ನಾಲಿಗೆಯಿಂದ ಪಾಪರೂಪಿತವಾದ ಶಬ್ದಗಳನ್ನು ಮಾತನಾಡಿರ್ತೇವೆ. ಮನೆಯಲ್ಲಿ ಸಮಾಜದಲ್ಲಿ ಪಾಪರೂಪಿಣಿಯಾದ ಶಬ್ದಗಳನ್ನು ಮಾತನಾಡಿ ಹೊಲಸಾದ ನಾಲಿಗೆಯನ್ನು ಶಿವನಾಮ ಎಂಬ ಸೋಪ್ ಹಚ್ಚಿ ತೊಳಿಬೇಕು. ತೊಳಿಲಿಲ್ಲ ಅಂತಂದರೆ ಆ ಪಾಪರೂಪಿತವಾದ ನಾಲಿಗೆ ದಾರಿದ್ರ್ಯವನ್ನು, ರೋಗವನ್ನು ತಂದು ನಿಮಗೆ ಕೊಡುತ್ತೆ. ಆ ದಾರಿದ್ರ್ಯ ಮತ್ತು ರೋಗಗಳು ಎಲ್ಲಿಂದ ಬಂದಿಲ್ಲ, ಅವು ನಾಲಿಗೆಯಿಂದಲೇ ಬಂದಿದ್ದಾವೆ. ಯಾರ ನಾಲಿಗೆ ಸ್ವಚ್ಛ ಆಗ್ತದೆ ಅವರ ಬದುಕು ಸ್ವಚ್ಛ ಆಗ್ತದಮ್ಮ. ಎಲ್ಲರೂ ಸೇರಿಕೊಂಡು ನನ್ನ ಜೊತೆಗೆ ಭಗವಂತನ ನಾಮವನ್ನು ಹೇಳಿ, ಜೈ ಮಂಗಲಂ ಜೈ ನಮಃ. ಸದ್ಗುರುನಾಥ महाराज की, कुप्पे भीमरेश्वर महाराज की, सकल साधु संत महाराज की. नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्. कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः. रामेति रामभद्रेति रामचंद्रेति वा स्मरन् नरो न लिप्यते पापैर्मुक्तिं भुक्तिं च विन्दते. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಕ್ಷೇತ್ರಾದಿದೇವತೆ ಜಗನ್ನಿಯಾಮಕ ಭಕ್ತಕುಶಾಗ್ರಮತಿ ಎಂದೆಣಿಸಿದಂಥ ಕುಪ್ಪೆ ಭೀಮರಾಯನ ಶ್ರೀ ಚರಣಾರವಿಂದಗಳಲ್ಲಿ ಮಹಾನುಭಾವನ ಜಾತ್ರಾ ಮಹೋತ್ಸವದ ಶತಮಾನೋತ್ಸವದ ವಿಜೃಂಭಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದವರು ಪೂಜ್ಯಪಾದರು, ಪೂಜ್ಯರಾಂಥ ಗಣಮಠ ಶಿವಯೋಗಿಗಳ ಚರಣಾರವಿಂದಗಳನ್ನೇ ಮೊದಲುಗೊಂಡು ಪೂಜ್ಯಪಾದರು, ತಪೋಧನರು, ವಿದ್ಯಾಧನರು, ವೈರಾಗ್ಯಧನರು, ಶಾಪಾನುಗ್ರಹ ಸಮರ್ಥರೆಂದು ಹೆಸರಾಂಕಿತರಾದಂಥ ಫಕರೇಶ್ವರ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಬಹುತೇಕ ಲಿಂಗಸೂರು ಮತ್ತು ಕಸ್ಬಾ ಲಿಂಗಸೂರು ಅವಳಿ ನಗರದಲ್ಲಿ ಸೇರಿದಂಥ ಈ ಮಹಾನ್ ಜಾತ್ರಾ ಮಹೋತ್ಸವಕ್ಕೆ ಜೀವಂತ ಸಾಕ್ಷಿಯಾಗಿ ಪರಮಾತ್ಮನ ನಾಮವನ್ನೇ ಕೇಳಿ, ಪರಮಾತ್ಮನ ನಾಮವನ್ನೇ ನುಡಿದು, ಪರಮಾತ್ಮನ ದಿವ್ಯ ರೂಪವನ್ನೇ ದರ್ಶಿಸಿ ಸಕಲ ಜನರೊಂದಿಗೆ ಸಂತೋಷದ ಕೂಟವನ್ನು ಆಚರಿಸಬೇಕೆಂದು ಕೂಡಿದಂಥ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿನ್ನಿನ ದಿನದ ಸಭೆಗೂ ಇವತ್ತಿನ ಸಭೆಗೂ ವ್ಯತ್ಯಾಸ ಮಾಡಿ ನೋಡಿದ್ರೆ ಬಹುತೇಕ ನಾನು ಉಪನ್ಯಾಸವನ್ನು ಮಾಡೋದು ಎಂಥ ಮಾತಪ್ಪ ಅಂತ ತಿಳ್ಕೊಂಡಿದ್ದೆ. ಆದರೆ ಇವತ್ತು ಕಾರ್ಯಕರ್ತರು, ಕ್ರಿಯಾದಕ್ಷ, ಪ್ರಾಮಾಣಿಕ ಅಧಿಕಾರಿ ವರ್ಗದವರು ಇವತ್ತಿನ ಸಭೆಯನ್ನು ನೋಡಿದ್ರೆ ಬಹುತೇಕ ಹುಣ್ಣಿಮೆ ಮುಗಿಯೋವರೆಗೆ ಉಪನ್ಯಾಸವನ್ನು ಇಲ್ಲೇ ಮಾಡೋದು ಬೇಷ್ ಅನ್ನುವಷ್ಟು ಶಿಸ್ತುಬದ್ಧವಾಗಿ ಕುಂತಿದ್ದೀರಲ್ಲ. ನಿಮ್ಮ ಶಿಸ್ತಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದೆ. ಭಾಳ ಸಂತೋಷ ಆಗ್ತದೆ. ಪೂಜ್ಯಪಾದರು, ಪಂಡಿತೋತ್ತಮರು ಆದಂಥ ಮಹಾನುಭಾವರು ನಮಗೆ ಆಂಜನೇಯನ ಚರಿತ್ರೆಯಲ್ಲಿ ಸಾಹಸ ಭೀಮ ವಿಜಯ ಅಂಥೇಳಿ ಮಹಾಭಾರತದಲ್ಲಿ ಕಂಡ ಹಾಗೆ ಇದೊಂದು ಸಾಹಸ ಹನುಮ ವಿಜಯ. ಸಾಹಸ ಅಂತ ಅಂದರೆ ಅರ್ಥ ಮಾಡ್ಕೋಬೇಕು, ಬದುಕು ಅನ್ನೋದು ಬೆಳದಿಂಗಳ ಊಟ ಅಲ್ಲಿದು. ಯಾರ ಬದುಕು ಸಹಜವಾಗಿದೆ ಹೇಳಿ? ಯಾರ ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯಗಳಿಲ್ಲ ಹೇಳಿ? ಯಾವ ಹೇಡಿಗೆ ಜಗತ್ತಿನಲ್ಲಿ ಸುಖವಾಗಿದೆ ಹೇಳಿ? ಹೇಡಿಯಿಂದ ಜಗತ್ತು ಕಟ್ಟಲಿಕ್ಕಾಗೋದಿಲ್ಲ.
ಹೇಡಿಯಿಂದ ಪ್ರಪಂಚ ಕಟ್ಟಲಿಕ್ಕಾಗೋದಿಲ್ಲ, ಹೇಡಿಯಿಂದ ಮಡದಿ ಮಕ್ಕಳಿಗೆ ಸುಖ ಕೊಡಲಿಕ್ಕಾಗೋದಿಲ್ಲ. ಎಲ್ಲಾದರೂ ಸಣ್ಣ ಸಂಸಾರವನ್ನು ಹಿಡಿದು ದೇವ ಸಂಸಾರದವರೆಗೆ ಏನಾದರೂ ಸುಖರೂಪದಿಂದ ಬದುಕಬೇಕಾಗಿತ್ತು ಅಂದರೆ ಶೌರ್ಯವೇ ಬದುಕಿನಲ್ಲಿ ಉತ್ತಮವಾದ ಸಾಹಸ ಆಗ್ತದೆ. ಅದಕ್ಕೆ ಇದೊಂದು ಶೌರ್ಯವುಳ್ಳ ಹನುಮನ ಕಥೆಯನ್ನು ಅಪ್ಪ ಅವರು ನಮಗೆ ಪಾಠ ಮಾಡ್ತಾ ಇದ್ದಾರೆ. ಇದು ಶೌರ್ಯವಂತರ ಕಥೆ, ಇದು ಹೇಡಿಗಳ ಕಥೆ ಅಲ್ಲ. ಇದು ಈ ಬದುಕು ಹೇಡಿಗಳಿಂದ ಕಟ್ಟಲ್ಪಟ್ಟಿಲ್ಲಿದು. ಈ ಬದುಕು ಬುದ್ಧಿವಂತರಿಂದ ಕಟ್ಟಲ್ಪಟ್ಟದೆ, ಈ ಬದುಕು ಶೂರರಿಂದ ಕಟ್ಟಲ್ಪಟ್ಟದೆ, ಈ ನಾಡು ಶೂರರಿಂದ ರಕ್ಷಿಸಲ್ಪಟ್ಟದೆ. ಶೂರರಿಂದ ಮಾತ್ರ ಬದುಕನ್ನು ನಾವು ನಿರೀಕ್ಷಿಸಬಹುದೇ ಹೊರತು ಹೇಡಿಗಳಿಂದ ಅಲ್ಲ. ಅಂಥ ಒಂದು ಉತ್ತಮೋತ್ತಮವಾದಂಥ ಬದುಕಿನ ದ್ರಾಷ್ಟ್ರತೆಯನ್ನು, ಬದುಕಿನ ಬುದ್ಧಿವಂತಿಕೆಯನ್ನು, ಬದುಕಿನ ಒಂದು ಕಡುಧೈರ್ಯವನ್ನು ನಾವು ಯಾರಿಂದ ಕಲಿಬೇಕಾಗಿದೆ ಅಂತ ಅನ್ನಲಿಕ್ಕೆ ನಿನ್ನಿನ ದಿನದಿಂದ ನಾವು ನೋಡ್ತಾ ಇದ್ದೇವೆ. ದೇವತೆಗಳಲ್ಲಿ ಮಹಾನ್ನ ದೇವತೆಯಾದಂಥ ಆಂಜನೇಯ ಅದೊಂದು ಪ್ರಸಂಗದಲ್ಲಿ ತಾನು ತೋರಿದ ಶೌರ್ಯ, ಅಲ್ಲಿ ಬುದ್ಧಿವಂತಿಕೆ, ಆ ಸಾಹಸಗಳು, ಆ ಪ್ರಸಂಗದಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳನ್ನು ಅಪ್ಪ ಅವ್ರ ಕಣ್ಣಾರೆ ಕಟ್ಟದಂಗೆ ಅವ್ರು ಹೇಳುವಾಗ ಕುತ್ಕೊಂಡು ಕೇಳ್ತಿರ್ತೇನಲ್ಲ, ನಾನೇ ಸಮುದ್ರದ ಮೇಲೆ ಹೀಗೆ ಹೋಗ್ತೇನೇನೋ ಅಂತ ಅನಿಸುವಂಗೆ ಹೇಳ್ತಿರ್ತಾರೆ. ಭಾಳ ಸುಂದರವಾದ ಕಥೆ. ಬದುಕಿನಲ್ಲಿ ಯಾರಿಗೆ ದುಃಖ ಬೇಕಾಗಿದೆ, ಬದುಕಿನಲ್ಲಿ ರೋಗ ಯಾರಿಗೆ ಬೇಕಾಗಿದೆ? ಯಾರಾದರೂ ಇಲ್ಲಿಯವರೆಗೆ ಹನುಮಂತೇವ್ರ ಗುಡಿಗೆ ಹೋಗಿಯೋ ಅಥವಾ ದುರ್ಗಾಮಾತೆ ಗುಡಿಗೆ ಹೋಗಿಯೋ ನನ್ನ ಬದುಕು ಮುರಾಬಟ್ಟೆ ಆಗಲಿ, ಇವತ್ತು ನಾನು ವ್ಯಾಪಾರಕ್ಕೆ ಹೋದರೆ ಲುಕ್ಷಾನ ಆಗಲಿ, ನಾನು ಹೊಲಕ್ಕೆ ಹೋಗಿ ಬರುವಾಗ ಪಟ್ಪಟ್ಟಿ ಮ್ಯಾಗಿಂದ ಜಾರಿ ನನ್ನ ಕಾಲು ಮುರಲಿ ಅಂತ ಬಿಡ್ಕೊಂಡಂಥದ್ದು ಎಂದಾರು ಉದಾಹರಣೆ ಐತೇನು? ಯೋಚನೆ ಮಾಡಿ ನೋಡಿ. ಎಲ್ಲರೂ ಹೋಗ್ತಾರೆ, ಇಲ್ಲಿ ಭಾಳ ಚಲೋ ಅದ, ಇಲ್ಲೆಲ್ಲ ಒಂದು ಸಕ್ಕರೆ ಹಾಕಿ ಹನುಮಪ್ಪಗೆ ನೋಡ್ಕೊಂಡು ಹೋದದ್ದು ನೋಡಿದ್ದೇನೆ. ಆದರೆ ನಮ್ಮೂರ ಕಡೆ ಭಾಳ ಚಂದ ಅದ. ನಮ್ಮೂರ ಕಡೆ ಹನುಮಪ್ಪ ಹೆಂಗೆ ಹೋಗ್ತಾರಪ್ಪ ಅಂತಂದ್ರೆ ಕೆಟ್ಟ ಕಗ್ಗುಪ್ಪು ತೊಗೊಂಡು ಹೋಗ್ತಾರೆ. ಉಪ್ಪು ತೊಗೊಂಡು ಹೋಗಿ ಹನುಮಪ್ಪನ ಮುಂದೆ ಹಾಕಿ ತುಪ್ಪ ಬಿಡ್ಕೊಂಡು ಬರೋದು ನಮ್ಮ ಕಡೆ ರೂಢ ಆಯ್ತು. ಆದರೆ ಕಸ್ಬಾ ಲಿಂಗಸೂರು ಜನ ನೀವು ಸಕ್ಕರೆ ಬುಟ್ಟಿ ತೊಗೊಂಡು ಬಂದು ಬುಂದೇ ಮಾಡಿ ಬಿಡ್ಕೊಂಡಿರಲ್ಲ. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಕಸ್ಬಾ ಲಿಂಗಸೂರು ಒಂದು ಇತಿಹಾಸ ಆಗಿ ಹೋಯ್ತದು. ಏನು ಸುಂದರವಾದ ಕನಸು, ಸುಂದರವಾದ ಕನಸು. ನನ್ನ ಬದುಕು ಹೇಗೆ ಸಿಹಿಯಾಗಬೇಕೋ ಹಾಗೆ ದೇವತೆಯ ಬದುಕು ಸಿಹಿ ಇರಬೇಕು. ನನ್ನ ಬದುಕು ಹೇಗೆ ಸಿಹಿಯಾಗಿರಬೇಕೋ ಗಣಮಠದಪ್ಪಂದು ಪಕರೇಶ್ವರಪ್ಪನ ಮಠ ಅವೆಲ್ಲ ಸುಂದರವಾಗಿ ಸಾಂಸ್ಕೃತಿಕವಾಗಿ ಲೋಕದ ವೈಭವವನ್ನು ಹೆಚ್ಚಿಸಬೇಕು ಅನ್ನುವಂಥ ಭಾವನೆ ಅದೊಂದು ಮಧುರ ಭಾವನೆ. ಆ ಭಾವನೆಯೊಳಗೆ ಭಾಳ ಚೆನ್ನಾಗಿ ಒಂದು ಮಾತನ್ನು ನಿಮ್ಗೆ ಗಮನಕ್ಕೆ ತರ್ತೇನೆ. ನೀವು ಭಾಳ ಅದನ್ನಷ್ಟು ನೀವು ಇಟ್ಕೋಬೇಕು. ನೀವು ನಾನು ಇಷ್ಟು ಮುಪ್ಪಿನ ಕಾಲದಲ್ಲಿ ನಿಮ್ಮ ಜೊತೆಗೆ ಬಂದು ಕೂತಿದ್ದೇನಲ್ಲ, ಅದರ ಲಾಭ ನಿಮಗಾಗಬೇಕಾದ್ರೆ ಈ ವಿಚಾರಗಳನ್ನು ಇಟ್ಕೊಂಡು ಧೈರ್ಯದಿಂದ ಬದುಕನ್ನು ಎದುರಿಸಬೇಕು. ಬದುಕು ಹೋಗಿ ಉರಿದು ಹಾಕೊಳ್ಳೋರಿಗೆ, ಬದುಕು ಸಾಲವನ್ನು ನೋಡಿ ಪಲಾಯನವಾದವನ್ನು ಮಾಡಿದವರಿಗೆ, ಬದುಕು ಯಾವುದಾದ್ರೂ ಉದ್ದಿಮೆಯನ್ನು ಸ್ಥಾಪಿಸುವಾಗ ಬರುವ ಸಂಕಟಗಳನ್ನು ನೋಡಿ ಹೆದರಿ ಓಡುವವರಿಗೆ ಈ ಬದುಕು ಅವರಿಗೆ ಅವಕಾಶ ಇಲ್ಲ. ಇಲ್ಲಿ ಈ ಬದುಕು ಯಾರಿಗೆ ಸ್ವಾಗತ ಮಾಡುತ್ತೆ ಅಂದರೆ, ಈ ಬದುಕು ಯಾರನ್ನು ಪ್ರೀತಿಸುತ್ತೆ ಅಂತಂದರೆ, ಯಾರು ಬರುವ ಸಮಸ್ಯೆಗಳನ್ನು ತನ್ನ ಧೈರ್ಯದಿಂದ, ತನ್ನ ವಿದ್ಯೆಯಿಂದ, ತನ್ನ ಶಕ್ತಿಯಿಂದ, ಯಾವತ್ತೂ ಗುರುದೇವತೆಗಳ ಅನುಗ್ರಹವನ್ನು ತೆಗೆದುಕೊಂಡು ಬದುಕಿನ ಜೊತೆಗೆ ಹೋರಾಡುತ್ತಾನೆಯೋ ಅವನಿಗೆ ಈ ಸೃಷ್ಟಿ ಸ್ವಾಗತ ಮಾಡುತ್ತೆ. ಇದು ಎಲ್ಲೋ ಜ್ಯೋತಿಷ್ಯ ಕೇಳೋದರಿಂದ, ಎಲ್ಲೋ ಯಾರ ಹತ್ತಿರ ಹೋಗಿ ಒಂದು ಲೆಮ್ಮೆಯನ್ನು ತರೋದರಿಂದ ಈ ಬದುಕು ಸ್ವಾಗತಿಸುವುದಿಲ್ಲ. ಇದು ಒಬ್ಬ ಹೊಡ್ಕೋಂತ ಬಂದು ಸ್ವಾಮಿಗಳನ್ನು ಕೇಳಿ, ಬುದ್ಧಿ ತಾವು ಜ್ಯೋತಿಷ್ ಹೇಳ್ತೀರೇನ್ರಿ? ಹೌದಪ್ಪ, ನನ್ನ ಅದೇ ಉದ್ಯೋಗ. ನನ್ನ ಕಾರಿನ ಚಾವಿ ಕಳೆದತ್ರಿ, ಎಲ್ಲಿ ಹುಡುಕಾಡಿದ್ರು ಸಿಗೋಲ್ದು, ಮನೆಯಾಗ ಒಂದು ಸ್ವಲ್ಪ ನೋಡಿ ಹೇಳ್ರಿಪ್ಪ ಅಂತಂದ. ಏನು ಕಳೆದಂತ ಒಂದು ಏನು ಕಳೆದತ್ ಹೇಳ್ರಿ, ಏನದು? ಅವ ಸ್ವಾಮಿ ಅಂದ, ನನ್ನ ಪಂಚಾಂಗ ಓದೋ ರೂಪ 3 ದಿನ ನನಗೂ ಸಿಗೋಲ್ ತಡಿ ಅಂತ ಅವ ಅಂದ. ಯಾರಿಗೆ ಹುಡುಕಿ ಕೊಡೋರು? ಯಾರಿಗೆ ಹುಡುಕಿ ಕೊಡೋರು? ಆಗುದಿಲ್ಲದು. ಒಬ್ಬ ಹುಡುಗ ಒಂದು ದಿವಸ ಓಡಿ ಬಂದು ಪಟಕನ ಕಾರ್ ತರಬೇಕು, ಗನ್ಮಠದಪ್ಪನಂತೇಳಿ ಬಂದು, ಯಾಕೋ ತಮ್ಮ ಭಾಳ ಅವಸರಲೇ ಬಂದು, ಯಪ್ಪ ಕನ್ಯಾ ನೋಡಕ್ಕೆ ಹೋಗ್ಬೇಕಾಗೈತ್ರಿ, ಒಟ್ಟ ಕನ್ಯಾ ಸಿಗೋಲ್ದು, 35 ವರ್ಷ ಆಗ್ಯಾವ, ಯಾವ ದಿಕ್ಕಿಗೆ ಹೋದ್ರೆ ಕನ್ಯಾ ಫಿಕ್ಸ್ ಆಗತ್ತೆ ಅನ್ನೋದನ್ನ ದಯಮಾಡಿ ಹೇಳ್ರಿ ಅಂತ ಗಟ್ಟಂಗೆ ಕಾಲು ಹಿಡ್ಕೊಂಡು ಅವ್ರ ತಲೆ ವಿಚಾರ ಬಂತು.
ಇದು ನನಗೆ ಗೊತ್ತಿದ್ರೆ ನಾಯಕ ಸ್ವಾಮಿಕ್ಕೆ ಇದ್ನೋ ಮರ ನನಗೆ ಸಾಕಾಗಿ ಹೋಗೈತೆ ಅವ್ರ ತಲೆಗೂ ಬರ್ತದದು. ಅವ ಅಂದರು, ತಮ್ಮ ಈಗ ಯಾವುದಕ್ಕಿಗಾರ ಹೋಗು, ಆದರೆ ಏನು ಮಾಡ್ಕೋತಿಯಲ್ಲ ಮಾಡ್ಕೊಂಬಂದಿಂದ ನಿನಗೆ ದಿಕ್ಕ ತಿಳಿದು ಹೋಗಿ ಸಂಸಾರದೊಳಗೆ ಹಂಗಾಗಿ ಹೋಗ್ತದಂತ ಅವ್ರು ಹೇಳಿದರು. ನೋಡೋದು ಯಾರು ದಿಕ್ಕು ಯಾರಿಗದ ಬಹಳ ಚೆನ್ನಾಗಿ ನಿಜಗುಣ ಶಿವಗಳೊಂದು ಮಾತನ್ನು ಬರೀತಾರೆ. ಚಿಂತಿಸದಿರೋ ಸುಖ ದುಃಖದೆಡೆಯೋಳು, ನೀ ನಿಂತು ತಿಳಿದ ಬಳಿ ಕೆಲವು ಜೀವನೆ. ಬದುಕಿನ ಬಗ್ಗೆ ಚಿಂತೆ ಮಾಡ್ಕೋತ ಕುಂಡ್ರು ಬೇಡ, ಕೆಲಸ ಮಾಡೋ. ಏನು ದೇವರ ಕೇಳಿದರೆ ಜ್ಯೋತಿಷಿಗಳ ಹತ್ತಿರ ಹೋದರೆ ಅಲ್ಲಿ ಮಂತ್ರಾಲಯದ ರಾಘವೇಂದ್ರ ಸನ್ನಿಧಿಯಲ್ಲಿ ನೋಡ್ತಿರ್ತೇನೆ, ಅದೇನು ಹೆಜ್ಜೆ ಪೂಜೆ ಅಂತ. ಅಂದರೆ ಈ ಹೆಜ್ಜೆ ಈ ಉಗುರಿಗೆ ಮುಂದಿನ ಪಾದದ ಹಿಂಬಡ ಹಚ್ಚಿ ಹಿಂಗೆ ತಿರಿಕೋತ್ ಹೋದರೆ ಅವ್ರ ಕೆಲಸ ಅಕ್ಕವಂತೇಳಿ ಹೆಜ್ಜೆ ಸೇವೆ ಮಾಡ್ತಿದ್ರು. ಒಬ್ಬ ಶುಗರ್ದು ಹುಡುಗಿ ಅಡ್ಡಾಡಿದ್ಲು, ಉಗುರು ಬಡ್ದು ಹಿಂಬಡ ಗಾಯ ಗ್ಯಾಂಗ್ರೀನ ಕಾಲು ಕಡಿಸ್ಕೊಂಡು ಹೋತು. ಹೆಜ್ಜೆ ಪೂಜೆ ಮಾಡಿದ್ರೆ ಆಗ್ತದೆ, ಹೆಜ್ಜೆ ಪೂಜೆ ಮಾಡಿದ್ರೆ ಬರ್ತದೆ, ಬರೋದಿಲ್ಲದ. ಬದಲಾಗಿ ಒಂದು ಮಾತನ್ನು ಬರೀತ, ಒಂದು ಸಣ್ಣ ದೃಷ್ಟಾಂತ. ರೋಗಾದಿಗಳ ಬಾಧೆಗಳು ತಾವಾಗಿಯೇ ಬಂದು ನೀನು ಎಳೆಸದಲೇ ಉಣಿಸುವಂತೆ. ಲೋಕದಲ್ಲಿ ಗುರುಗಳೇ ರೋಗ ಬರುತ್ತೆ, ಈ ನಿಮ್ಗೆ ಕೆಮ್ಮು ಬರುತ್ತೆ, ಬೇಡ್ಕೊಂಡಿದ್ದೀರಾ, ನಿಮಗೆ ಬೇಕಾದದ್ದು ಕೆಮ್ಮು ಬೇಡ, ಅದರದ್ದು ಬಿಟ್ಟದ. ಹೀಗೇನೆ ಬದುಕು ಹೀಗೆ. ನೀವು ಏನು ಬಯಸ್ತಾ ಇದ್ದೀರಿ ಆ ಬಯಕೆಯು ಉಚಿತವಾಗಿಲ್ಲ. ಅದು ಶೌರ್ಯದಿಂದ, ಅದು ಧೈರ್ಯದಿಂದ ಅದನ್ನು ಸಂಪಾದನೆ ಮಾಡಬೇಕು. ಅದು ಚೆನ್ನಾಗಿ ತೆಳಗಡೆ ಹೋಗಿ ಬರೆದಿದ್ದಾರೆ, ಬಹಳಷ್ಟು ಉತ್ತಮವಾದ ಯೋಚನೆ ಮಾಡಿದ್ದಾರೆ. ಬರಲುಳ್ಳ ದುಃಖವನ್ನು ನೀವು ಅನುಭವಿಸಬೇಕಲ್ಲದೆ, ಏನು ಬಂದದಲ್ಲ ಅದು ಸುಖವನ್ನು ಹೇಗೆ ಪ್ರೀತಿಯಿಂದ ಅನುಭವಿಸ್ತೀನೋ, ಗೌರವವನ್ನು ಸಮಾಜ ಕೊಡುವಾಗ ನಾನು ಹೇಗೆ ಪ್ರೀತಿಸ್ತೀನೋ, ಯಾವ ತೆರನಾಗಿ ಗೌರವವನ್ನು ನನಗೆ ಬಂದಾಗ ನನ್ನ ಮೈ ಉಪ್ತದನೋ, ಹಾಗೆ ಅಪಮಾನ, ಅಸಹ್ಯ, ತೊಂದರೆಗಳು, ಲುಕ್ಷಣಗಳು ಇವುಗಳು ಬಂದಾಗೂ ಕೂಡ ಎದೆಗುಂದದೆ ಬದುಕನ್ನು ಗಟ್ಟಿ ಮಾಡಬೇಕು. ಅಪ್ಪಗಳೊಂದು ಕಥೆ ಹೇಳಿದ್ರೆ ಗೊತ್ತಾ, ಒಂದು ಮೈನಾಕ ಅಂತ ಒಂದು ಪರ್ವತ ಬಂದಿತ್ತಂತೆ, ಅದು ಮೇಲ್ಗಡೆ ಅದೇನೋ ನಾಗಲೋಕದಾಗ ಇಟ್ಟಿದ್ರಂತೆ. ಅದು ಹೀಗೆ ಮೇಲೆ ಬತ್ತು, ಮೇಲೆ ಬಂದಾಗ ಹನುಮ ನೋಡ್ದ, ಕೆಳಗಡೆ ಎಲ್ಲ ಸುತ್ತ ಸಮುದ್ರ, ಅದು ಕಣ್ಣಾಗ ಕಟ್ಟದಂಗೆ ಆಗ್ಬೇಕು ನಿಮಗದು. ಆ ಸಮುದ್ರ ಲವಣ ಸಮುದ್ರ ಅಲ್ಲದೆ ಹೇಳೋದು, ಸಂಸಾರ ಸಾಗರವನ್ನುತ್ತರಿಪುದರಿದೆ. ಆ ಸಮುದ್ರವನ್ನು ಹನುಮ ದಾಟಿರಬಹುದು, ಆ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ತಂದಿರಬಹುದು. ಆದರೆ ಅದಕ್ಕಿಂತಲೂ ಇನ್ನಷ್ಟು ಗಾವುದಗಳು ಹೆಚ್ಚಾಗಿರುವಂಥ ಸಂಸಾರ ಇದು, ಸಂಸಾರ ಸಮುದ್ರ ಇದು. ಯಾರಪ್ಪ ಇಲ್ಲಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಕೊಡ್ತಾರೆ ನೋಡಿ, ಬರಲುಳ್ಳ ದುಃಖವನ್ನು ಅನುಭವಿಸಬೇಕಲ್ಲದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಈ ಹೂದೆಂದೊಡೆ ಹಿರಿದು ಸಾಹಸಿಗಳಾದ ರಾಮನಳ ಪಾಂಡವರು ನೋಯಲೇಕಿ. ಎಂಥೆಂಥ ಭಗವಂತನಾದಂಥ ಅವಶ್ಯಕನಾದಂಥ ರಾಮನ ಕಥೆ ಇದು. ಏನು ರಾಮನಿಗೆ ನೋವಾಗಿಲ್ವೇ, ಸುರಸುಂದರಾಂಗ ನಳನಿಗೆ ನೋವಾಗಿಲ್ವೇ, ಧರ್ಮದಿಂದ ನಡೆದ ಪಾಂಡವರಿಗೆ ನೋವಾಗಲಿಲ್ವೇ? ಬದುಕಿಗೆ ಬೆನ್ನು ತೋರಿಸದಿರು, ಬದುಕಿಗೆ ಅಭಿಮುಖವಾಗಿ ನಿಲ್ಲು. ಕಥೆಗಳು ಏನು ಹೇಳಿದರು, ಹೀಗೆ ಹೋಗಿ ಎದೆಯಿಂದ ಹೊಡೆದನಂತೆ ಮೈನಾಕ ಪರ್ವತ. ವಾಲ್ಮೀಕಿಗಳ ಸುಂದರವಾಗಿ ಕನಸು ಕಂಡಿದ್ದಾರೆ. ಅದು ಹೇಮವರ್ಣ, ಈಗ ಇವತ್ತೇನು ಹೇಮಕೂಟ ಅಂತ ಕರಿತೀವಲ್ಲ, ಅದು ಹೇಮ ಪರ್ವತ, ಅದು ಬಂಗಾರ ವರ್ಣವಾಗಿದೆ. ಆ ಬಂಗಾರ ವರ್ಣವಾಗಿರುವಂತಹ ಪರ್ವತವು ಎದುರಿಗೆ ಬಂದಾಗ ಸುಣೆ ಒಂದು ಸ್ವಲ್ಪ ನೀವು ನೋಡ್ಕೊಳ್ರಿ. ಈಗ ರಾಮನ ಸಲುವಾಗಿ ಹನುಮಂತ ಸಮುದ್ರ ಹೋಗ್ತಾ ಇದ್ದಾನೆ. ಆ ಸಮುದ್ರದಲ್ಲಿ ಹೋಗುವಾಗ ಬಂಗಾರದ ಪರ್ವತ ಮೇಲೆ ಬಂದುಬಿಡ್ತು. ಆ ಹನುಮಂತನ ಜಾಗದಲ್ಲಿ ನಾನು ಅದನ್ನಂತ ಇಟ್ಕೊಳ್ರಿ. ನಾನು ಹೋಗ್ತಾ ಇದ್ದೇನೆ, ಯಾರ್ದೋ ಕೆಲಸಕ್ಕಾಗಿ ನಾನು ಹೊರಟಿದ್ದೇನೆ, ಯಾರ್ದೋ ಹೆಂಡತಿ ಹುಡುಕಾಡಕ್ಕೆ ಹೊಂಟಿದ್ದೇನೆ. ನನಗೊಂದು ಬಂಗಾರದ ಗುಡ್ಡ ಮೇಲೆ ಬಂತು. ಅದನ್ನು ನಾನು ನೋಡಿ ಏನನ್ನು ಆ ಯಾವ ಕೆಲಸಕ್ಕಾಗಿ ಹೊರಟಿದ್ದೇನೆ ಅದ್ರ ನೆನಪು ಉಳಿತದನ, ಏನು ಇದನ್ನ ತೊಗೊಂಡು ಮನೆ ಕಡೆ ಹೋಗ್ಬೇಕು ಅನಿಸ್ತದನ?
ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನಿಮ್ಗೆ ಕೆಲಸ ಕೊಡಕತ್ತಿದ್ದೀನಿ ಈಗ. ನಿತ್ಯದಲ್ಲಿ ಇಂಥ ಪ್ರವಚನ ಅಲ್ಲ ಈಗ. ಇವತ್ತಿನ ಪ್ರವಚನ ಬದುಕಿನ ಅತ್ಯಮೂಲ್ಯವಾದ ಔಷಧ ಇದು. ಭಾಗಶಃ ನಾವುಗಳು ಏನು ಮಾಡ್ತಿದ್ದೀವಿ ಅಂದರೆ, ಯಾವಾಗ ಬಂಗಾರದ ಘಟ್ಟಿಗಳು ನನ್ನ ಮುಂದೆ ಬಂತೋ ಆ ತಕ್ಷಣದಲ್ಲಿ ಅವನ ಹೆಂಡತಿ ಹುಡುಕಬೇಕಂತ ನನ್ನ ಮನಸ್ಸಿನಾಗ ಬರ್ತಿದ್ದಿಲ್ಲ, ನನ್ನ ಹೆಂಡತಿ ಬಳಿ ಮಾಡ್ಸಕ್ಕಂತ ಹೇಳಿ ಬಡ್ದಾಡ್ತಿದ್ಲಲ್ಲ, ಅದು ನನ್ನ ನೆನಪಿಗೆ ಬರ್ತಿತ್ತು. ಯಾಕೆ ಹನುಮ ಶ್ರೇಷ್ಠ? ಹೊರಟ ಕಾರ್ಯವನ್ನೇ ಯಾವ ಕಾರ್ಯಕ್ಕಾಗಿ ನಾನು ನಿಯೋಜಿತಗೊಂಡಿದ್ದೀನೋ ಆ ಕಾರ್ಯವನ್ನು ನಾನು ಎದೆಗುಂದದೆ ಸಾಧಿಸುವುದು ಅದು ಹನುಮನಾದರೆ, ಆ ಕಾರ್ಯಕ್ಕೆ ಹೋಗಿ ನನಗೆ ಸಿಕ್ಕಿದ್ದನ್ನು ತಗೊಂಡು ಮನೆಗೆ ಹೋಗೋದು ನನ್ನ ಹೆಸರು ಹನುಮ. ಮೇರಾ ನಾಮ ಹೈ ಹನುಮಾನ್. ಹನುಮಾನ್ ಇಸ್ಕಾ ಮತ್ಲಬ್ ಬೈ ಸಂಶಯ ಸೆ ದೇಖನೆಗ. ನಾ ಏನು ಮಾಡ್ತೀನೋ, ಈ ನಡು ಏನು ಸಿಗ್ತದಂತ ತಗೊಂಡು ಮನೆ ಕಡೆ ಓಡಿ ಹೋಗ್ತೀನೋ, ನನ್ನ ಹೆಸರು ಹನುಮ, ಅವನ ಹೆಸರು ಹನುಮ. ಎಲ್ಲಿ ಹನುಮಾನ್ ಇರ್ತದೆ ಅಲ್ಲಿ ಹನುಮಾನ್ ಇಲ್ಲ, ಎಲ್ಲಿ ಹನುಮಾನ್ ಇರ್ತಾನೆ ಅಲ್ಲಿ ಹನುಮಾನ್ ಇಲ್ಲ. ನಿಮ್ಮೂರಾಗ ಹನುಮಾನ್ ಅದ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯೋಚನೆ ಮಾಡಿ. ಬ್ರಾಹ್ಮಣ ಇತ್ತು, ಪಾಪ ಬಡ ಬ್ರಾಹ್ಮಣ. ಆಂಜನೇಯನ ಪೂಜೆಯನ್ನು ಮಾಡಿಕೊಂಡು ಪಾಪ ಬೆಳಗ್ಗೆ ಸತ್ಯನಾರಾಯಣ ಕಥೆಗಳನ್ನು ಮಾಡಿಕೊಂಡು ಸಾಮಾನ್ಯವಾದ ಜೀವನವನ್ನು ಮಾಡಿಕೊಂಡಿದ್ದ. ಅವನಿಗೆ ಭಾಳ ದಿವಸಕ್ಕೊಂದು ಮಗಳು, ಒಂದು ಹೆಣ್ಮಗು ಹುಟ್ಟಿತು. ಆ ಹೆಣ್ಮಗು ಹುಟ್ಟಿದ ತಕ್ಷಣ ಹೆರಿಗೆ ಸುದ್ದಿ ಬಂತು. ರೂಢಿ ಮನುಷ್ಯ ಬ್ರಾಹ್ಮಣ, ದಿನನಿತ್ಯದ ಮನೆಯಲ್ಲಿ ಪಂಚಾಂಗ ನೋಡೋದು, ಬಂದವರಿಗೆಲ್ಲ ಅದು ಹೆಸರು ಏನಿಡಬೇಕು, ಆ ದಿವಸ ಆಗದೆ ಹೇಳೋದು ಪಾಪ ರೂಢಿ ಇತ್ತು. ಪಂಚಾಂಗ ತೆಗೆದು ನೋಡ್ದ. ಆ ಹುಡುಗಿಯ ಜನನ ನಕ್ಷತ್ರ ಹೇಗಿತ್ತು ಅಂದರೆ, ಹುಡುಗಿ ಭಾಳ ಸುಂದರವಾಗಿದೆ, ಆರೋಗ್ಯವಾಗಿದೆ, ವಿದ್ವಾನ್ ಆಗ್ತಾಳೆ, ಭಾಳ ಚೆನ್ನಾಗಿ ಬೆಳೀತಾಳೆ. ಆದರೆ ಏನು ಮಾಡೋದು, 13ನೇ ವರ್ಷಕ್ಕೆ ಈಕಿದ ಲಗ್ನ ಆಗ್ತದೆ. ಲಗ್ನ ಆಗಿ ಹೊಸದಾಗಿ ಹೋದ ಕೂಡಲೇ ಗಂಡ ಸಾವ್ತಾನೆ, ವಿಧವ ಆಗಿ ಮನೆಗೆ ಬರ್ತಾಳೆ. ಇದು ಪಂಚಾಂಗದಾಗ ಬರ್ತಿದ್ದು. ಅದಕ್ಕೆ ಅವ್ನು ಸುಡುಗಾಡನ್ನ ತೆಗೆದಿಟ್ಬಿಟ್ಟು ನೋಡಕ್ಕೆ ಹೋಗೋದಿಲ್ಲ ಈಗ ಅವಳು. ಏನು ಪಂಚಾಂಗು, ಯಾರು ಬರ್ದಾರು, ಅದು ಹಿಂಗೆ ಬಂತು. ಏನು ಹುಡುಗಿ ಭಾಳ ಚಂದದೆ, ಒಳ್ಳೆ ಶಿಕ್ಷಣ ಕಲಿತಾಳೆ, ಮದುವೆ ಆಗ್ತದೆ, ಮದುವೆ ಗಂಡನ ಮನೆಗೆ ಹೋಗ್ತಾಳೆ. ಅವತ್ತ ರಾತ್ರಿ ಆಕೆ ಗಂಡ ಹಾವು ಕಡೆ ಸಾವ್ತಾನೆ, ಆ ಹುಡುಗಿ ವಿಧವಾ ಆಗಿ ಮನೆಗೆ ಬರ್ತಾಳೆ. ಇದು ಪಂಚಾಂಗದಲ್ಲಿ ಬಂತು. ಬೇಜಾರಣಿಸ್. ಯಾರ ಕಡೆ ಗನಮಡದಪ್ಪನಂತೇಳಿ ಹೋಗಿ ನೋಡಿದ್ರೆ ಅವರಿಗೆ ನನಗೆ ಇಬ್ಬರು ತುಳ್ತಿತ್ತು. ಕೇಳಕ್ಕೆ ಹೋದವ ನಾನು, ಹೇಳಿದವ್ರು ಅವ್ರು. ಅದು ಇಲ್ಲಿ ಹಾಗಾಗಿಲ್ಲ. ಹಡ್ದವನು ಅವನ, ಪಂಚಾಂಗ ನೋಡಿದವನು ಅವನ, ಅವ್ನು ಒಬ್ಬಗೆ ಗೊತ್ತತಿ. ಮನಸ್ಸಿಗೆ ಭಾಳ ನೋವಾತು. ಹಾಗೆ ಇದನ್ನು ಯಾರ ಮುಂದೆ ಹೇಳಲಿಪ್ಪ, ನನ್ನ ಮಗಳದ್ದು ಹಿಂಗೆ ಆಕತ್ತೆ ಅಂತ ನಾನು ಮಂದಿ ಮುಂದೆ ಹೆಂಗೆ ಹೇಳಿ, ದೇವ್ರು ಮಾಡ್ದಂಗೆ ಆಗಲಿ ಅಂತ ಹೇಳಿ ಆ ಪಂಚಾಂಗ ತೆಗೆದು ಗೂಟಕ್ಕೆ ಹಾಕಿ ಹನುಮಪ್ಪನ ಗುಡಿಗೆ ಬಂದು, ಕುಪ್ಪೆ ಭೀಮರಾಯನ ಗುಡಿಗೆ ಬಂದು ಹನುಮಪ್ಪನ ಮುಂದೆ ಕೂತ್ಕೊಂಡು ಅಂದ, ಭಗವಂತ ಭಾಳ ದಿವಸಕ್ಕೊಂದು ಮಗಳು ಕೊಟ್ಟು, ಮಕ್ಕಳಿಲ್ಲದೆ ಇದ್ದರೆ ಇನ್ನೂ ಚೆನ್ನಾಗಿತ್ತು. ಒಂದು ಹೆಣ್ಮಗು ಕೊಟ್ಟು ಸುಂದರವಾಗಿದ್ದಾಳೆ, ಆದರೆ ಪ್ರಾಪ್ತ ವಯಸ್ಸಿಗೆ ಬಂದ ಗಂಡಸತ್ತು ಹಿಂಗೆ ಹೋಗ್ತದಂತ ಬಂದದಲ್ಲ ಭಗವಂತ. ರಾಮನ ಹೆಂಡತಿಯಾದ ಸೀತೆಯನ್ನು ಹುಡುಕಿ ಕೊಟ್ಟು ಚಿರಾಯುವಾಗಿ ಕಲಿಯುಗದಲ್ಲಿ ಪೂಜೆಗೊಳ್ಳುವ ಮಹಾತ್ಮನ ಏನು ಅಂತ ನಿನ್ನ ಸೇವೆಯೊಳಗಿದ್ದೇನೆ. ಇರೋದೊಂದು ಮಗಳ ಗಂಡಸತ್ರೆ ನನಗಿನ್ನು ಏನು ಗತಿ ಅಂತ ಕೂತಾಗೆ ಕುಪ್ಪೆ ಭೀಮರಾಯಣ ಆ ಬಲಗಿವೆಯಲ್ಲಿದ್ದಂಥ ಹೂವು ಪಟಕ್ಕನ ಉದರಿ ಅವನು ಮುಂದೆ ಬಿತ್ತು. ನೋಡ್ತಾನೆ, ಏನಿದೆ ಆಶ್ಚರ್ಯ, ಏನು ಆಶ್ಚರ್ಯ ಇದು. ಪಂಚಾಂಗದಲ್ಲಿ ಬರೆದದ್ದು ಸರಿನೋ, ಏನು ಹನುಮಂತ ದೇವರು ಎದುರುಗಡೆ ಕೂತಾಗ ನನಗೆ ಬಲಕಿನ ಹೂ ಕೊಟ್ಟದ್ದು ಸರಿನೋ, ಯಾವುದು ಸರಿ ಅಂತ ಹೇಳಿದ ಭಗವಂತ. ಇದು ಒಳ್ಳೆ ನನ್ನಂಥ ಪೀಕ್ಲಾಟಕ್ಕೆ ಬಂತಲ್ಲ ಅಂಥೇಳಿ ಭಾಳಷ್ಟು ನೋವಿನಿಂದ ಬ್ರಾಹ್ಮಣ ತನ್ನ ಜೀವನವನ್ನು ನಡೆಸ್ಕೊಂಡು ಬಂದ. ದಿನಗಳು ಉರುಳಿತು, ಹುಡುಗಿ ಬೆಳೀತಾ ಇತ್ತು, ಹಿಂಗೆ ಮಗು ಇತ್ತು. ಅದರ ಚೆಲುವಿಕೆ, ಅದರ ಆಟ, ಅದರ ವಿದ್ಯೆ, ಅದರ ರಸರಸವಾದ ಮಾತುಗಳು, ಅದನ್ನು ಕೇಳಿ ಅವನಿಗೆ ಸಂತೋಷಕ್ಕಿದ್ದಿದ್ದಿಲ್ಲ. ಅವನ ತಲೆಗೇನಿತ್ತು, ಹುಡುಗಿ ದೊಡ್ಡದಾಗ್ತದೆ, ಗಂಡು ಬರ್ತಾನೆ, ಹಿಂಗಾಗ್ತದೆ, ಸತ್ತು ಹೋಗ್ತಾನೆ, ವಿಧವೆ ಆಗ್ತಾಳೆ. ಇದು ಸಣ್ಣಂಗೆ ಕೊರಿತಿತ್ತು. ಕೊರೆದ ತಕ್ಷಣ ನೆನಪಕ್ಕಿತ್ತು,
ಕುಪ್ಪೆ ಭೀಮರಾಯನ ಮಂದಿರದ ಮುಂದೆ ಕೂತಾಗೆ ನನಗೆ ಹೂ ಕೊಟ್ಟಾನ, ಇದರಿಂದ ಏನಾದರೂ ಕಲ್ಯಾಣ ಆದೀತು ಅಂತ ಅನಿಸೆ ಮಗಳ ಎತ್ಕೊಳಕ್ಕೆ ಹೋಗಿದ್ದ. ನೋಡ್ತಿದ್ದ, ಒಮ್ಮೆ ಮಗಳ ಮುಖ ವಿಧವೆ ಆದಂತೆ ಕಾಣ್ತಿತ್ತು, ಒಮ್ಮೆ ಮಂಗಲ ಆದಂತೆ ಕಾಣ್ತಿತ್ತು. ಅವು ಎರಡೂ ಅವನ ಕಣ್ಣಾಗ ಚಿತ್ರ ಬರ್ತಿತ್ತು. ಮುದುರಿಕೊಂಡು ಕೂಡ್ತಿದ್ದ. ಹುಡುಗಿ ಅಂತಿತ್ತು, ನಾನು ಶಾಲೆಗೆ ಹೋಗಿ ಬಂದು ಫಸ್ಟ್ ಕ್ಲಾಸ್ ಬಂದೀನಿ ಅಂದ್ರೂ ನಮ್ಮ ಅಪ್ಪಗೆ ಆನಂದ ಆಗಂಗಿಲ್ಲ, ಆಟ ಆಡಿ ನಾನು ಪ್ರೈಸ್ ತಂದೀನಿ ಅಂದ್ರೂ ನಮ್ಮ ಅಪ್ಪಗೆ ಆನಂದ ಆಗಂಗಿಲ್ಲ, ಹಿಂಗ್ಯಾಕೆ ನಮ್ಮಪ್ಪ ಮಾಡ್ತಿದ್ದಾನು ಅಂತ ಹೇಳಿ ಸಣ್ಣ ಮಗು ಆಟಕ್ಕೆ ಹೋಗ್ಬಿಡ್ತಿತ್ತು. ದಿವಸ ಕಳೀತು. ಒಂದು ದಿನ ಸಾಯಂಕಾಲ ಕೂತಿದ್ದ. ಹುಡುಗಿ ತಂದೆ ಸಾಯಂಕಾಲದ ಪೂಜೆಗಾಗಿ, ಕುಪ್ಪೆ ಭೀಮರಾಯನ ಪೂಜೆಗಾಗಿ ಹುಡುಗಿ ಒಂದು ಬಿಂದಿಗೆ ತೊಗೊಂಡು ನೀರಿಗೆ ಹೋಗಿದ್ದು. ಒಂದು ಬಾವಿಯಲ್ಲಿ ನೀರು ಸೇದಿ ಬರುವಾಗಿನ ಸಮಯ, ರಸ್ತೆಗೆ ಅಡ್ಡಲಾಗಿ ಒಂದು ಕುದುರೆ ಬಂತು. ಕುದುರೆ ಮೇಲೆ ಒಬ್ಬ ಯುವಕ. ಆ ಯುವಕ ಬಂದ ಹುಡುಗಿಯನ್ನು ನೋಡಿ. ಆ ಯುವಕ ಆ ದೇಶದ ದೊರೆ, ಕನ್ಯಾರ್ಥಿಯಾಗಿ ಹೋಗಿದ್ದ. ಎಲ್ಲ ಕಡೆ ಕನ್ಯಾ ನೋಡಿದ್ದ, ಎಲ್ಲಿಯೂ ಕನ್ಯೆ ಸೆಟ್ ಆಗಲಿಲ್ಲ. ಒಂದೂ ಮನಸ್ಸಿಗೆ ಹುಡುಗಿ ಬರಲಿಲ್ಲ. ಬೇಜಾರಾಗಿ ಕುದುರೆ ಮೇಲೆ ಬರ್ತಿದ್ದ. ಈ ಬ್ರಾಹ್ಮಣ ಕುಮಾರಿ ಬಂತು. ನೋಡ್ದ ನಮ್ಮ ಪಕ್ಕದ ಗ್ರಾಮದಲ್ಲಿ ಇಂಥ ಸುಂದರ ಹುಡುಗಿ ಇಟ್ಕೊಂಡು ಸುಮ್ಮನೆ ತಿರುಗಾಡಿ ಬಂದಲ್ಲ, ನನ್ನ ಬುದ್ಧಿಗೆ ಏನು ಅನ್ಬೇಕು, ಕುಪ್ಪೆ ಭೀಮರಾಯನ ಪುಣ್ಯದಿಂದ ಈ ಹುಡುಗಿ ನನ್ನ ಹೆಂಡತಿ ಆದರೆ ನನ್ನ ಭಾಗ್ಯಕ್ಕೆ ಎಣೆ ಇಲ್ಲ ಅಂತ ಹೇಳಿ ಕುದುರೆ ಮೇಲೆ ಹುಡುಗ ಟೊಂಕದೊಳಗೆ ಬಿಂದಿಗೆ. ಸಾಯಂಕಾಲದ ಸಮಯ, ಹುಡುಗಿ ಬರಕತ್ತಿದೆ. ಸೂರ್ಯಾಸ್ತದ ಸಮಯ, ಸೂರ್ಯನ ಹೊಂಗಿರಣಗಳು ಬಿದ್ದಾವೆ. ಅದರ ಹಿಂದೆಯಿಂದ ಹುಡುಗಿ ನೋಡ್ಕೊಂತ ಬಂದ. ಹುಡುಗಿ ಬ್ರಾಹ್ಮಣನ ಮನೆಗೆ ಬಂತು. ಬಡಬ್ರಾಹ್ಮಣ ಕೂತ. ಹುಡುಗಿ ಒಳಗೆ ಹೋದ. ರಾಜ ಬಂದು ಇಳಿದು ನಮಸ್ಕಾರ ಮಾಡ. ಯಾರಿದ್ದಾನೆ ನೀವು ಅಂದರು. ನೋಡಿ, ನಾನು ಈ ದೇಶದ ರಾಜ. ನನಗೆ ಪ್ರಾಪ್ತ ವಯಸ್ಸರಿಗೆ ಒಂದು ಸುಂದರ ಸುಲಕ್ಷಣವಾದ ಕಣ್ಣೆ ಬೇಕಾಗಿದೆ. ಆ ಕಣ್ಣಾರ್ಥಿಯಾಗಿ ನಾನು ಸುತ್ತ 10 ಹಳ್ಳಿಗಳಿಗೆ ಹೋಗಿ ಬಂದಿದ್ದೇನೆ. ಎಲ್ಲಿಯೂ ನನಗೆ ಸರಿದೂಗುವಂಥ ಕಣ್ಣೆ ಕಂಡಿಲ್ಲ. ತಾವು ಬ್ರಾಹ್ಮಣರು, ನೀವು ನಮ್ಮ ಗುರುಗಳು. ನಾನು ಗೌರವದಿಂದ ಹೇಳ್ತಾ ಇದ್ದೇನೆ, ನಿಮ್ಮ ಮಗಳು ನನಗೆ ಬಹಳಷ್ಟು ಇಚ್ಛೆ ಬಂದಿದ್ದಾಳೆ, ಅವಳನ್ನು ಮಾಡ್ಕೋಬೇಕಂತ ನಾನು ಮನಸ್ಸಿನಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ದೇನೆ. ಆದರೆ ತಾವು ಗೌರವಸ್ಥರು, ತಮ್ಮನ್ನು ಮಾತನಾಡಿಸದೆ ನಾನು ಮಾಡಬಾರ್ದು ಅಂಥೇಳಿ ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಗೌರವದಿಂದ ನೀವು ಕಣ್ಣೆಯನ್ನು ಕೊಟ್ಟರೆ ನಾನು ಮದುವೆ ಮಾಡಿಕೊಂಡು ನಿಮಗೆ ನಮಸ್ಕಾರ ಮಾಡಿ ಹೋಗ್ತೇನೆ. ನೀವು ಒಂದು ವೇಳೆ ಕೊಡೋದಿಲ್ಲ ಅಂತ ಹೇಳಿ ನೀವೇನಾದರೂ ತಕರಾರು ಮಾಡಿದರೆ ನಾನು ರಾಜ. ಈ ದೇಶದ ಪ್ರಜೆಗಳ ಸಮಸ್ತ ವ್ಯವಸ್ಥೆ ನನಗೆ ಬಿಟ್ಟಿದ್ದು. ಅದಕ್ಕೆ ನಾನು ಅವಳನ್ನು ಗಾಂಧರ್ವ ವಿಧಿ ಪ್ರಕಾರ ಮಾಡಿಕೊಂಡು ನಾನು ತೊಗೊಂಡು ಹೋಗ್ತೇನೆ, ಯಾವುದು ಆಯ್ಕೋತೀರಿ ಅಂದ. ಪಾಪ ಬ್ರಾಹ್ಮಣ ಎದುರೇ ನಿಂತಂಥವನು ಈ ದೇಶದ ದೊರೆ, ಸುಲಕ್ಷಣವಾದ ಹುಡುಗ. ಅದರ ಅಂತಃಕರಣದೊಳಗೆ ಹಿಂಗೆ ಅನಿಸ್ತಿತ್ತು, ಹಿಂಗೆ ನಿಮ್ಮವ್ವ ಪಾಪ ಮಾಡ್ಯಾರೋ, ಏನು ನಾನು ಪಾಪ ಮಾಡಿದ್ದೀನೋ ಅದು ಕುಪ್ಪೆ ಭೀಮನಿಗೆ ಗೊತ್ತು. ಮನದೊಳಗಿದ್ದಂಥ ಸತ್ಯವನ್ನು ಹೇಳುವಂಗಿಲ್ಲ. ಯಾರಾದರೂ ವರದ ಮುಂದೆ, ಮನೆಗೆ ಬಂದು ವರದ ಮುಂದೆ ನನ್ನ ಮಗಳು ಮಾಡ್ಕೊಂಡ್ರೆ ಸತ್ತೋಗ್ತೀನಿ ಅಂತ ಯಾರು ಹೇಳ್ತಾರೇನು? ಇದ್ದದ್ದನ್ನು ಏನಾದರೂ ಮುಚ್ಚಿಟ್ಟು ಕನ್ಯಾ ಚಂದದಂತ ತೋರಿಸೋದು ನಮ್ಮ ಸಂಪ್ರದಾಯ. ಅದು ಸತ್ಯವೂ ಕೂಡ, ಅದು ಸಾಧುವೂ ಕೂಡ. ಹೇಳಂಗಿಲ್ಲ. ಹೇಳದೆ ಬಿಟ್ಟರೆ ಘಟನೆ ನಿಲ್ಲಂಗಿಲ್ಲ. ನನ್ನ ಕೈಯೊಳಗೆ ಏನೂ ಇಲ್ಲ. ಹುಡುಗ ಬೇಡ ಅಂದ್ರೆ ಕೇಳುವಂಗಿಲ್ಲ. ಹುಡುಗನ್ನ ಉಳಿಸಿ ಹುಡುಗನ ತಾಯಿ ತಂದೆ ಕಣ್ಣೀರು ಹರಿಸೋದು ಬೇಡಪ್ಪ, ಆಕೆನ ಮದುವೆ ಮಾಡ್ಕೋಬೇಡ ಅಂತ ಹೇಳಂಗಿಲ್ಲ. ಹೇಳ್ದೆ ಅದು ನಡೆಯಂಗಿಲ್ಲ. ನಡೀತಿದ್ರೂ ಅದು ತನ್ನ ಕರ್ಮ ಬಿಡಂಗಿಲ್ಲ. ಇದರಲ್ಲಿ ಕೈಸೋತಂತಾನೆ ಕುಪ್ಪೆ ಭೀಮರಾಯ, ಇದು ನಿನ್ನಿಚ್ಛೆ ಗುರುವೇ, ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು, ಇದು ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು, ನನ್ನದೇನಿದೆ ದೇವ ಈ ಲೋಕದೊಳಗೆ, ಇದೆಲ್ಲ ನಿನ್ನಿಚ್ಛೆ. ಪರಮಾತ್ಮನ ಹರಿಗರ್ಪಿತವಾದಂಥ ಬದುಕು ಅದೇನು ಮಾಡ್ತದ ಮಾಡಲಿ ಅಂತ ಸುಮ್ಮನೆ ಕೂತ. ಹುಡುಗಿ ಹೊರಗೆ ಬಂದಂದ್ಲು, ಅಪ್ಪ ಅವರು ರಾಜರು,
ನಾವು ಬಡ ಬ್ರಾಹ್ಮಣರು, ಗುಡಿ ಅರ್ಚಕರು, ನಾವು ಏನು ಮಾಡಲಿಕ್ಕಾಗ್ತದೆ? ದಯವಿಟ್ಟು ಅವ್ರಿಗೆ ಏನಾದರೂ ಅಂದು ವೈರ ಕಟ್ಕೋಬೇಡ. ಯಾರಿಗಾದರೂ ನನ್ನನ್ನು ನೀನು ಕೊಡಬೇಕಲ್ಲ. ಒಂದರೆ ಹೆಣ್ಣಾಗಿ ಹುಟ್ಟಿದ್ದೀನಿ ಅಂದ್ರೆ ನಾನು ಇನ್ನೊಬ್ಬರ ಮನೆ ಸೇರಲೇಬೇಕು. ನಾನು ಹೆಣ್ಣಾಗಿ ಹುಟ್ಟಿದ್ದೀನಿ ಅಂತಂದ್ರೆ ನಾನು ಇನ್ನೊಬ್ಬರು ಸ್ವತ್ತಾಗಲೇಬೇಕು. ದಯವಿಟ್ಟು ನನ್ನನ್ನು ಕಟ್ಟಿ ಅವನಿಗೆ ಕೊಟ್ಟು ನೀನು ಚೆನ್ನಾಗಿರಪ್ಪ, ನೀನು ದುಃಖದಿಂದ ಇರೋದು ಬೇಡ ಅಂತ ಮಗಳೇ ಹೇಳಿದಾಗ ಅನಿವಾರ್ಯವಾಗಿ ಲಗ್ನ ಆಯಿತು. ಲಗ್ನ ಆದ ತಕ್ಷಣದಲ್ಲಿ ರಾಜ ಕುದುರೆ ಗಾಡಿಯನ್ನು ತರಿಸಿಕೊಂಡು ಹೆಂಡತಿಯನ್ನು ಕರ್ಕೊಂಡು ತಮ್ಮೂರಿಗೆ ಹೋದ. ತಮ್ಮೂರಿಗೆ ಹೋದ ಮಗಳ ಹಾದಿಯನ್ನು ನೋಡ್ಕೊಂತ ಬ್ರಾಹ್ಮಣ ಕೂತ. ಹುಡುಗಿ ಹೋಯ್ತು. ಹುಡುಗಿ ಹೋಗುವಾಗ ಬ್ರಾಹ್ಮಣ ಕರೆದು ಮಗಳಿಗೊಂದು ಮಾತು ಹೇಳಿದ, ಅಮ್ಮ 14-15 ವರ್ಷಗಳವರೆಗೆ ಯಾವ ಸತ್ಯವನ್ನು ಮುಚ್ಚಿಟ್ಟಿದ್ದೇನೋ ಆ ಸತ್ಯವನ್ನು ನಿನ್ನೆದುರಿಗಿಡುತ್ತೇನೆ. ಆಯ್ಕೆ ನಿನ್ನದು. ಏನು ಆಯ್ಕೆ ಇದೆ ಅಂತಂದರೆ, ನೀನು ಹುಟ್ಟಿದ ಜನ್ಮ ನಕ್ಷತ್ರದ ದೋಷದಿಂದ ಪಂಚಾಂಗದಲ್ಲಿ ನಿನ್ನ ಆದಂಥ ಗಂಡ ನಿನ್ನ ಮುಟ್ಟಿದ ತಕ್ಷಣ ಸತ್ತು ಹೋಗಿ ನೀನು ವಿಧವೆಯಾಗಬೇಕು ಅಂತ ಪಂಚಾಂಗದಲ್ಲಿ ಜ್ಯೋತಿಷ್ಯ ಇದೆ. ಆದರೆ ಅದೇ ಜ್ಯೋತಿಷ್ಯವನ್ನು ತೆಗೆದು ಕುಪ್ಪೆ ಭೀಮರಾಯನ ಮುಂದೆ ಇಟ್ಟಾಗ ನಿನ್ನ ಮಗಳು ದೀರ್ಘ ಸುಮಂಗಲಿ ಆಗ್ತಾಳಂತ ಹೂ ಕೊಟ್ಟಾನೆ. ಯಾವುದು ನಂಬಲಿ? ಈ ಪಂಚಾಂಗವೂ ಮಾತಾಡೋದಿಲ್ಲ, ಕುಪ್ಪೆ ಭೀಮರಾಯನೂ ಮಾತಾಡೋದಿಲ್ಲ. ದೈವ ನಿನ್ನ ಹಣೆ ಬರೋದಲ್ಲಿ ಏನು ಮಾತನಾಡ್ತದೋ, ನನ್ನ ಕಿವಿಗೆ ನನಗೆ ಕಣ್ಣಿಗೆ ಅಮಂಗಲವಾದದ್ದನ್ನು ಕಂಡ್ರೆ ನನಗೆ ತಡೆದುಕೊಳ್ಳೋ ಶಕ್ತಿ ಇಲ್ಲ ತಾಯಿ. ಕುಪ್ಪೆ ಭೀಮರಾಯನ ಆಶೀರ್ವಾದ ತೆಗೆದುಕೊಂಡು ಹೋಗಿ ಬಾ. ಹುಡುಗಿ ಹೋಗಿ ಗಂಡನ ಮನೆಗೆ ಹೋದ. ಗಂಡನ ಮನೆಯಲ್ಲಿ ಗಂಡನ ಆತುರತೆಯನ್ನು ಪರೀಕ್ಷೆ ಮಾಡೋದು. ತಂದೆ ಹೇಳಿದ ಮಾತು ಮನದೊಳಗೆ ಎಚ್ಚರಿತ್ತು. ಎಚ್ಚರಿರುವಂಥ ಮಾತನ್ನು ಗಂಡನ ಮೇಲೆ, ಮಂಚದ ಮೇಲೆ ಗಂಡನನ್ನು ಕೂಡಿಸಿ ಒಂದು ಯೋಚನೆ ಮಾಡೋದು. ನೋಡು, ಇವತ್ತಿನ ಈ ಕ್ಷಣದಲ್ಲಿ ನಾನೊಂದು ನಿರ್ಣಯವನ್ನು ತೆಗೆದುಕೋಬೇಕಾಗಿದೆ. ಹೊತ್ತೇರುವುದರೊಳಗಾಗಿ ನನ್ನ ಗಂಡ ಸತ್ತು ನಾನು ವಿಧವೆಯಾಗಿ ನನ್ನ ತವರು ಮನೆಗೆ ಹೋಗುವಕ್ಕಿಂತಲೂ ಗಂಡ ನನ್ನನ್ನು ಮುಟ್ಟದ ಹಾಗೆ ಒಂದು ಉಪಾಯವನ್ನು ಮಾಡೋಣ ಅಂತ ಹೇಳಿ ಗಂಡನಿಗೆ ನಮಸ್ಕರಿಸಿ ಒಂದು ಮಾತನ್ನು ಹೇಳ್ತಾಳೆ. ನೋಡಿ, ತಾವು ರಾಜರು, ನಾವು ಬ್ರಾಹ್ಮಣರು. ನಿಮ್ಮ ಆದೇಶದಂತೆ ನಾನು ನಿಮ್ಮ ಹೆಂಡತಿ ಆಗಿದ್ದೆ. ಮುಂಜಾನೆ ಬಂದಿರಿ, ಸಂಜೆ ನೋಡಿದ ಲಗ್ನ ಆಗಿದೆ, ಹೊತ್ತೆ ರಾತ್ರಿ 11 ನಡೆದ ನಿಮ್ಮ ಮನೆಗೆ ಕರ್ಕೊಂಡು ಬಂದಿರಿ. ನಾವು ಕುಪ್ಪೆ ಭೀಮರಾಯನ ಜಾತ್ರಾ ಮಹೋತ್ಸವದಲ್ಲಿ ಕುಪ್ಪೆ ಭೀಮರಾಯನ ಕಾರ್ತಿಕೋತ್ಸವವನ್ನು ಮಾಡಿ ಸಮಸ್ತವಾದಂಥ ಒಂದು ಅನುಷ್ಠಾನ ಪದ್ಧತಿಯನ್ನು ಜರುಗಿಸಿ ಆನಂತರದಲ್ಲಿ ಗಂಡ ಹೆಂಡತಿ ಆಗಬೇಕು ಅಂಥೇಳಿ ನನ್ನ ಸಂಕಲ್ಪವನ್ನು ಇಟ್ಕೊಂಡು ನಾನು ಪೂಜಾ ಮಾಡ್ತಾ ಇದ್ದೆ. ಆಕಸ್ಮಿಕವಾಗಿ ನೀವು ಕಟ್ಟಿ ಎಳ್ಕೊಂಡು ಬಂದುಬಿಟ್ಟಿದ್ದೀರಿ. ದಯವಿಟ್ಟು ನಮ್ಮೂರ ಜಾತ್ರೆ ಮುಗಿಯುವವರೆಗೆ ನನ್ನನ್ನು ಮುಟ್ಟೋದಿಲ್ಲ ಅಂತ ಹೇಳಿ ತಾವು ವಚನ ಕೊಟ್ಬಿಡಿ. ಇದು ಕುಪ್ಪೆ ಭೀಮರಾಯನ ಮೇಲೆ ಆಣೆ. ಹುಡುಗ ಅಂತಾನೆ, ಹೌದು, ಅವಳು ಹೇಳೋದು ನಿಜ. 4 ಗಂಟೆಗೆ ನೋಡಿದ್ದೇನೆ, 5 ಗಂಟೆಗೆ ಲಗ್ನ ಆಗಿದೆ, 7 ಗಂಟೆಗೆ ನಮ್ಮ ಮನೆಗೆ ಬಂದಿವಿ. ಈಗ ರಾತ್ರಿ 11 ಗಂಟೆ. ಪಾಪ ಬ್ರಾಹ್ಮಣನ ಮಗಳು, ಅವಳನ್ನು ಬಲಾತ್ಕಾರವಾಗಿ ನಾನು ಎಳ್ಕೊಂಡು ಬಂದುಬಿಟ್ಟಿದ್ದೇನೆ. ಅವಳ ಇಚ್ಛೆಗೆ ನಾನು ಮನ್ನಣೆ ಕೊಡಬೇಕು ಅಂತ ತಿಳಿದುಕೊಂಡಂತಾನೆ. ನೋಡು, ಕುಪ್ಪೆ ಭೀಮರಾಯ ಅಂತಂದರೆ ಸರ್ವ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಒಬ್ಬ ಮಹಾನ್ ದೇವತೆ ಅಂತ ನಾನು ಕೇಳಿದ್ದೇನೆ. ನಾನು ಮುಟ್ಟಾಳ ಅಂತ ತಿಳ್ಕೊಬೇಡ. ನಿನ್ನ ಒಂದು ಅನುಷ್ಠಾನದ ಕರ್ಮ ಮುಗಿಯುವವರೆಗೆ ನಾನು ಶಾಂತವಾಗಿರ್ತೇನೆ, ನೀನು ಸಂತೋಷವಾಗಿರುವಂಥ ಆಕೆಗೊಂದು ಕಾಟ್ ಕೊಟ್ಟು ತಾನೊಂದು ಕಾಟ್ ಕೊಟ್ಟು ಸುಮ್ಮನೆ ತಿರುಗು ಫ್ಯಾನ್ ನೋಡ್ಕೊಂತ ಹುಡುಗ ಮಲ್ಕೊಂಡ. ಕುಪ್ಪೆ ಭೀಮರಾಯನಿಗೆ ಆ ಪ್ರಸಂಗ, ಆ ತರಂಗ ಬಂದ್ಬಿಡ್ತು. ದೇವತೆ ಅಂತಾನೆ, ಇವರ ತಂದೆ ನನ್ನ ಪೂಜೆಯನ್ನು ಮಾಡಿದ್ದಾನೆ. ಹುಡುಗಿ ಹೋಗುವಾಗ ನನಗೆ ಬೇಡಿಕೊಂಡು ಹೋಗಿದೆ. ಲೋಕದಲ್ಲಿ ಸತಿಪತಿಗಳಿಗೆ ಗಂಡ ಹೆಂಡತಿಯರು ಒಂದಾಗಿ ನೀಡುವಂಥ ಸುಂದರವಾದ ಬದುಕು ನನ್ನನ್ನು ನಂಬಿ ಇಬ್ಬರು ಬೇರೆ ಬೇರೆಯಾಗಿ ಮಲ್ಕೊಂಡಿದ್ದಾರಲ್ಲ, ನಾನು ದೇವತೆಯಾಗಿದ್ದುಕೊಂಡು ಏನು ಫಲ? ಇದಕ್ಕೆ ಏನಾದರೂ ಒಂದು ಯೋಚನೆ ಮಾಡಬೇಕು. ಯಾವ ಯೋಚನೆಯಿಂದ ಇವಳಿಗೆ ಸುಂದರವಾದ ಸುಮಂಗಲತೆ ಸಿಗುತ್ತೋ ಅದನ್ನು ನಾನು ಕಾಪಾಡಬೇಕು ಅಂತ ತಿಳಿದುಕೊಂಡು ಕುಪ್ಪೆ ಭೀಮರಾಯಣ ಆ ಮಹಾನ್ ದೇವತೆ ಏನು ಮಾಡ್ತು ಅಂತಂದರೆ ಒಂದು ಕೊರವೆಯ ವೇಷ ಹಾಕೊಂಡು, ಗೊತ್ತಾಗುತ್ತಲ್ಲ ಕೊರವೆ ಅಂದರೆ, ಪಾಪ ಒಬ್ಬ ಸಾಮಾನ್ಯವಾದಂಥ ಮನೆತನಗಳದು ಹೆಣ್ಮಗಳು ಬಸುರಿಯಾಗಿಬಿಟ್ಟಿದ್ಲು. ವೇಷಮರಿಸಿದ ದೇವತೆ ಆ ಊರಿಗೆ ಬಂತು. ಊರಿಗೆ ಬಂದು ಪ್ರಸವ ವೇದನೆ ಅಂತ ನಾಟ್ಯವನ್ನು ಮಾಡಿ 2 ಮಕ್ಕಳನ್ನು ಹಡಿತು. 2 ಮಕ್ಕಳನ್ನು ಹಡಿದ ತಕ್ಷಣ ಹಡೆದ ಹೊಟ್ಟೆ ಬಹಳಷ್ಟು ಸಂಕಟ ಹತ್ತಿತ್ತು. ಆ ಹೆಣ್ಮಗಳು ಆ 2 ಕೂಸನ್ನು ತನ್ನ ಉಡಿಯೊಳಗೆ ಹಿಂಗೆ ಕಟ್ಕೊಂಡು ರಾತ್ರಿ 12 ಗಂಟೆ ಸಮಯ
ಯಾರಾದರೂ ಅನ್ನವನ್ನು ನೀಡಿದರೆ, ಯಾರಾದರೂ ಒಂದಿಷ್ಟು ಹಸಿದ ಹೊಟ್ಟೆಗೆ, ಹಡೆದ ಹೊಟ್ಟೆಗೆ, ಹಾಡಿದ ಹೊಟ್ಟೆಗೆ ಒಂದು ತುತ್ತನ್ನವನ್ನು ಯಾರು ಹಾಕ್ತಾರೆ ಅವರ ಭವರೋಗದ ದರಿದ್ರಗಳು ನಿವಾರಣೆ ಆಗ್ತಾವಂಥ ಶಾಸ್ತ್ರದ. ರಾತ್ರಿ 12 ಗಂಟೆ ಸಮಯ ಯಾರಾದರೂ ನೀಡಿ ಯಾರೇನೋ ಅಂತ ಹೇಳಿ ಕೊರವೆ ವೇಷದ ದೇವತೆ ಓಣೆ ಹಿಡಿದೆ ಬಂತು. ಎಲ್ಲರ ಮನೆ ಮಲ್ಕೊಂಡಿದ್ದು. ಯಾಕೆ ಹೆಸರಿರ್ತಾರೆ 12 ಗಂಟೆಗೆ? ಆದರೆ ಈ ಮನೆಯಲ್ಲಿ ಏನಾಗಿತ್ತು ಅಂದರೆ ಗಂಡ ಹೆಂಡತಿ ಪಾಪ ಬದುಕಿನ ಆ ಮಧುರ ಕ್ಷಣವನ್ನೇ ಅದೊಂದು ತಾಳ್ಮೆಯ ರೂಪವನ್ನೇ ಅದು ಅಣಿಸ್ಕೊಂಡು ಮುಖವನ್ನು ಮುದುರಿಸಿಕೊಂಡು ಆ ಕಡೆ ಹುಡುಗ ಮಲಗಿತ್ತು, ಈ ಕಡೆ ಹುಡುಗಿ ಮಲಗಿತ್ತು, ಮಧ್ಯದಲ್ಲಿ ಒಂದು ಟಿಪಾಯಿ ಇತ್ತು, ಅದರಲ್ಲಿ ಭಕ್ಷ್ಯಭೋಜ್ಯಗಳು, ಹಣ್ಣುಗಳು, ಹಾಲುಗಳು ಇತ್ಯೋಮಾದಿಗಳನ್ನು ಶೃಂಗಾರಿಸಿದಂಥ ರಾಜನ ಬುಟ್ಟೆ ಇತ್ತು. ಆ ಬುಟ್ಟೆಯನ್ನು ನೋಡ್ಕೋತ ಮಲ್ಕೊಂಡಿದ್ರು. ಕೆಳಗೆ ಬಂದು ಆ ಕೊರವೆ ಬಂತು. ಸ್ವಲ್ಪ ಬೆಳಕು, ಯಾರೋ ಇದ್ದಂತೆ ಅನುಭವ, ಮೇಲಾಟದ ಮೇಲೆ ಅದಾರೆ. ತೆಳಗೆ ನಿಂತ ಕೊರವೆ ಅಂತಾಳೆ, ಅಮ್ಮ ಈ ನಿಮ್ಮ ಮನೆ ಮುಂದೆ ನಿಂತಿದ್ದೇನೆ. ರಾತ್ರಿ 12 ಗಂಟೆಗೆ ನಾನು ಹಡೆದು ಬಿಟ್ಟಿದ್ದೇನೆ. 2 ಕೂಸುಗಳು ಬಿದ್ದ ತಕ್ಷಣ ಹೊಟ್ಟೆ ಭಾಳ ಹಸಿದದು. ಎಷ್ಟು ಹಸಿದದೆ ಅಂತಂದರೆ ಹಡೆದ ಕೂಸನ್ನೇ ತಿನ್ಬೇಕು ಅನ್ಸಾಕತ್ತೆ. ಅದು ಯಾರಾದರೂ ಒಂದು ತುತ್ತು ಅನ್ನವನ್ನು ಕೊಟ್ಟು ಪುಣ್ಯವನ್ನು ಕಟ್ಕೊಂಡ್ರಿ, ಆ ಅನ್ನ ಕೊಟ್ಟ ಪುಣ್ಯದ ಫಲ ನಿನ್ನನ್ನು ದೀರ್ಘ ಸುಮಂಗಲಿಯನ್ನಾಗಿ ಮಾಡ್ತಾ ತಾಯಿ, ಒಂದಿಷ್ಟು ಏನಾದರೂ ಹೊಟ್ಟೆಗೆ ನೀಡೋ. ಕೇಳಿಸ್ತುಕು, ಆ ಹುಡುಗಿ ಕೇಳಿಸ್ತುಕು. ಗಂಡನ ಕಡೆ ನೋಡೋದು, ಯಾರೋ ಕೂಗ್ತಾ ಇದ್ದಾರೆ. ರಾತ್ರಿ 12 ಚಳಿಯ ಸಮಯ. ಏನು ಮಾಡಲಿ ಅಂಥೇಳಿ ಕಣ್ಣು ಸೊನ್ನೆಯಿಂದ ಆ ಹುಡುಗಿ ಕೇಳಿದಾಗೆ ಆ ಹುಡುಗ ಅಂತಾನೆ, ನಾವು ತಿನ್ನಂಗಿಲ್ಲ, ತಿನ್ನುವ ನನಗೇನು ಹಾಲು ಕುಡಿಯುವ ಖುಷಿ ಅದನ, ಏನು ಹೆಂಡತಿ ಬಂದು ನನ್ನ ಹತ್ತಿರ ಬಂದಾಳಂತ ಆನಂದ ಪಡಲ, ನಾನು ಏನಂತ ಹಾಲು ಕುಡಿಲಿ, ಅವ್ರಿಗಾದರೂ ಕೊಟ್ಬಿಡು ಅಂಥೇಳಿ ಕೈ ಮಾಡಿದಾಗೆ ಎದ್ದು ಹೋಗಿ ಆ ಹುಡುಗಿ ಏನು ಮಾಡಿದ್ಲು, ಆ ಪತ್ರಾವಳಿ, ಆ ಬಾಳೆ ಎಲೆ ಏನಿತ್ತಲ್ಲ, ಎಲೆ ತುಂಬ ಇರುವ ಖಾದ್ಯವನ್ನೇ ಎತ್ತಿ ತೆಗೆದು ತೆಳಗಿರುವಂಥ ಕೊರವಿ ಉಡಿಯೊಳಗೆ ಶಿವಾರ್ಪಣ ಅಂತ ಹಾಕಿಬಿಟ್ಟು ಉಡಿಯೊಳಗೆ ಬಂದುಬಿಟ್ಟು. ಯಾವಾಗ ಉಡಿಯೊಳಗೆ ತುಂಬಿದೆ ಎಡೆ ಬಂದುಬಿತ್ತೋ, ಹಸಿದ ಹೊಟ್ಟೆ ಕೊರವಿ ಗಬಗಬನ ಎಲೆ ಸಹಿತವಾಗಿ ತಿಂದು ಯಾವಾಗ ಹೊಟ್ಟೆ ತುಂಬಿತೋ, ಯಾವಾಗ ಸಂತೋಷ ಅನಿಸ್ತೋ, ಹೊಟ್ಟೆ ತುಂಬಿದ ತಕ್ಷಣ ಮೊಲೆಗೆ ಹಾಲು ಬಂತು, ಉಡಿಯಲ್ಲಿ ಕಟ್ಟಿದ ಕೂಸನ್ನು ಮೊಲೆಗಿಟ್ಕೊಂಡು ಸಂತೋಷವಾಗಿ ಮೇಲೆ ನೋಡ್ತಾ ಒಂದು ಮಾತನ್ನಂತಾಳೆ, ಅಮ್ಮ ನಾನು ಹಡೆದು ನನ್ನ ಮಕ್ಕಳು ಹಾಲಿಲ್ಲದೆ ಸಾಯುವಾಗ, ನಾನು ಹಸಿವೆಯಿಂದ ಸಾಯುವಾಗ ನನಗೆ ಅನ್ನ ಕೊಟ್ಟು ಪುಣ್ಯ ಕಟ್ಟಿಕೊಂಡ ಹೇ ತಾಯೇ, ನೀನು 10 ಮಕ್ಕಳನ್ನು ಹಡೆದು ಸುಖವಾಗಿರೋ. ಹೆಣ್ಣುಗಳ ಆಶೀರ್ವಾದ. ಯಾವಾಗ ಆಶೀರ್ವಾದ ಕೇಳ್ತೋ, ಹುಡುಗಿ ಕೊಡವಿಕೊಂಡು ಎದ್ಲೋ, ತೆಳಗೆ ಬಂದು ನೋಡಿದ್ಲು, ಆ ಹಸಿದ ಕೊರವೆ ಎಡೆ ಹಿಡ್ಕೊಂಡು ದಾರಿ ಹಿಡ್ದ ಹೋಗ್ಬಿಡ್ತೋ. ಆಕೆ ಹೆಜ್ಜೆಗೆ ಒಂದು ನಮಸ್ಕಾರ ಮಾಡಿದ್ಲು, ಗಂಡನಿಗೆ ಮಂಪರ ಹತ್ತಿತ್ತು, ಬಂದು ಬಡದ್ಲು. ಏನು ಅಂದ, ಹೇಳಿ. ಗಂಡ ಹೆಂಡತಿಯರಾಗೋಣ, 10 ಮಕ್ಕಳನ್ನು ಹಡಬೇಕು ಅಂತ ಆಶೀರ್ವಾದ ಮಾಡಿದೆ ನನ್ನ ದೇವತೆ. ಅದು ಕೊರವೆಯ ರೂಪದಿಂದ ಬಂದ ಆಶೀರ್ವಾದ ಆಗಿದೆ. ಏಳು ಅಂಥೇಳಿ ಗಂಡನನ್ನು ಎಬ್ಬಿಸಿ ಆ ಲೋಕದಲ್ಲಿ ಸುಖವಾದ ಭೋಗಭಾಗ್ಯವನ್ನು ಪಡೆದ್ಲು ಅಂತ ಹೇಳಿ ಅನ್ನದಾನದ ಪುಣ್ಯವನ್ನು ಕಟ್ಟಿಕೊಂಡಿದೆ ಆ ಕಥೆನಲ್ಲಿ. ತಾವೆಲ್ಲ ನಮ್ಮ ಗುರುಗಳು ಹೇಳಿದರು, ಶಾಸ್ತ್ರಿಗಳೇ ಬಹಳ ದೊಡ್ಡ ದೊಡ್ಡ ಜಾತ್ರೆಯಲ್ಲಿ ನೀವು ಇರ್ತೀರಿ, ಕೊಪ್ಪಳ ಗವಿಮಠದ ಸಿದ್ದೇಶ್ವರಪ್ಪಂಗಳ ಜಾತ್ರೆಯನ್ನು ನೀವು ವರ್ಷಾಣು ಮಾಡ್ತೀರಿ, ಆದರೆ ಕಸ್ಬಾ ಲಿಂಗಸೂರಿನಲ್ಲಿ ಕೊಟ್ಟಂಥ ರೊಟ್ಟಿ, ಕಸ್ಬಾ ಲಿಂಗಸೂರಿನಲ್ಲಿ ಹಾಕಿದಂಥ ಅನ್ನದ ಈ ರಾಶಿ ನೀವು ನೋಡಿದರೆ ಇದೊಂದು 2ನೇ ಕೊಪ್ಪಳಾಗಿ ನಿಂತದನ್ನು ಹೊರತು ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಹೇಳ್ತಿದ್ದು. ಪುಣ್ಯಾತ್ಮರತ ಸತ್ಪಾತ್ರ ದಾನೇನ ಭವೇತ್ ಸೌಭಾಗ್ಯ. ಸುಖ ಅಂದರೆ ಎಲ್ಲಿಂದ ಬರುತ್ತೆ? ಸುಖವು ಯಾವುದೇ ಟ್ರೆಜರಿ ಆಗಿಲ್ಲದು. ಸುಖವೂ ಕೈಯೊಳಗದೆ, ಕಷ್ಟವೂ ಕೈಯೊಳಗದೆ. ಬಾ ಅವಸರಲೆ ಜ್ಯೋತಿಷ ಕೇಳಪ್ಪ. ಗುರುಗಳು ಕೂತಿತ್ತು, ಅದವನ ಗುರುಗಳು ಮುಂದೆ ಓಡಿ ಹೋಗಿ, ಯಪ್ಪ ನಂದೊಂದು ಜ್ಯೋತಿಷ ನೋಡ್ರಿ ಅಂತ ಕೈಯಾಗಿ ಕೊಟ್ಟ. ಅವ್ರು ಹಿಡ್ಕೊಂಡು ಕೂತು, ಅವ್ರು ಭಾಳ ಬೆರಕಿರ್ತಾರೆ. ಅವ್ರು ಹಿಂಗೆ ನೋಡಿ ಹಿಂಗೆ ಏನೋ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು.
ಹಿಂಗೆ ನೋಡಿ, ನಿಮ್ಮ ಅಪ್ಪನ ಹೆಸರು ಹನುಮಪ್ಪ ಹೌದಲ್ಲ? ಹೌದ್ರಿಪ್ಪ ಹೌದು. ನಿಮ್ಮ ಅವನ ಹೆಸರು ತುಳಸೋ ಹೌದಲ್ಲ? ಹೌದ್ರಿಪ್ಪ ಹೌದು. ನಿನ್ನ ಹೆಂಡತಿ ಹೆಸರು ಏನೋ ಹೌದಲ್ಲ? ಹೌದ್ರಿಪ್ಪ ಹೌದು. ನಿನಗೆ 2 ಗಂಡು ಮಕ್ಕಳು ಹೌದಲ್ಲ? ಹೌದ್ರಿಪ್ಪ ಹೌದು. ಅವ್ನು ಹುಡುಗ ಅನ್ಸಕತ್ತು ನಮ್ಮ ಅಪ್ಪನ ಹೆಸರು, ನನ್ನ ಹೆಂಡತಿ ಹೆಸರು ಹೇಳ್ತಾನೆ, ನನ್ನ ಮಕ್ಕಳ ಹೆಸರು ಹೇಳ್ತಾನೆ. ಅಜ್ಜ ಎಷ್ಟು ಶಾಣೆ ಇದ್ದಾನಂತ ಆ ಹುಡುಗ ಏನು 50 ನೋಟ್ ಕೊಡಲಿ, 100 ನೋಟ್ ಕೊಡಲಿ, ಏನು 500 ನೋಟ್ ಕೊಡಲಿ ಅಂತ ನೋಟ್ ಹುಡುಕ್ಯಾಡಕ್ಕೆ ಹತ್ತಿದ್ದ. ಹುಡುಕ್ಯಾಡ್ಕೋತ ಮುಗಿಸಿ ಹೇಳಿದರು, ಮೂರ್ಖ, ಜ್ಯೋತಿಷ್ಯ ತೋರಿಸ್ಬೇಕಾದ್ರೆ ಜನ್ಮ ಕುಂಡ್ಲಿ ತರಬೇಕು, ರೇಷನ್ ಕಾರ್ಡ್ ತಂದೆ ಅಲ್ಲ ಹುಡುಗ ನಡೆಯಾಲಾಗ ಅಂತ. ಇವು ಅವಸರದಾಗ ಯಾರು ಏನು ಬಿಡ್ಕೋತಾರೆ ಹೇಳಕ್ಕೆ ಬರೋದಿಲ್ಲ. ರೇಷನ್ ಕಾರ್ಡ್ ತೊಗೊಂಡು ಜ್ಯೋತಿಷ್ ಕೇಳಕ್ಕೆ ಹೋಗಿ ಏನು ಗೊತ್ತಾಗ್ತದೆ? ಏನು ಗೊತ್ತಾಗ್ತದೆ? ಹಾಗೆ ಹಣೆ ಬರಹ, ಸುಖ ದುಃಖ ಅನ್ನೋದು ಜ್ಯೋತಿಷ್ಯದಲ್ಲಿಲ್ಲ, ಅದು ಕೈಯೊಳಗಿನ ರೇಖೆಯೊಳಗಿದೆ. ಒಬ್ಬ ಹುಡುಗ ಇದ್ದ, ಗಮನಿಸ್ಬೇಕು. ಒಬ್ಬ ಹುಡುಗ ಇದ್ದ, 10-14 ವರ್ಷ. ಅವನಿಗೆ ಯಾರೋ ಒಬ್ಬರು ಸಂತರು, ಒಬ್ಬರು ಪೋಪ್ ಇದ್ದರು ಅಲ್ಲಿ. ಅವ್ರ ಹತ್ತಿರ ಹೋಗಿ ಜ್ಯೋತಿಷ ಕೇಳಲಿಕ್ಕಂತ ಹೋದ. ಹೋಗಿ ಕೈ ತೋರಿಸಿದ, ಕೈ ಕೊಡ್ರಿ ಅಂತಂದರು. ಆ ಹುಡುಗ ಕೈ ಕೊಟ್ಟ. ಅವ್ರು ಹೀಗೆ 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 ನೋಡಿ ಅಂದರು, ನೋಡಪ್ಪ, ಈ ರೇಖೆ ಜೊತೆಗೆ ಇನ್ನೊಂದು ಇಂಚ್ ಜರ್ ಈ ರೇಖೆ ಉದ್ದಿತ್ತು ಅಂದರೆ ನೀನು ಈ ದೇಶದ ಸಾಮ್ರಾಟಕ್ಕಿದ್ದೆವು ಅಂದರು. ಆ ಹುಡುಗ ಅಂದ, ಗುರುಗಳೇ, ಈ ರೇಖೆ ಇನ್ನರ್ಧ ಇಂಚು ಉದ್ದಬೇಕಾ? ಇನ್ನರ್ಧ ಇಂಚು ಉದ್ದಿದ್ರೆ ನಾನು ಈ ದೇಶದ ಸಾಮ್ರಾಟ ಆಗ್ತೀನಲ್ಲ, ತಡೀರಿ ಅಂದವನೇ. ಕಿಶೆದೊಳಗೊಂದು ಚಾಕು ಇತ್ತು, ತೊಗೊಂಡು ತನ್ನ ಕೈಯನ್ನೇ ಹರಿದು ರೇಖೆಯನ್ನು ಮಾಡ್ದ. ಬಳ 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 ರಕ್ತ ಸೊರಕ್ಕೆ ಹತ್ತೋ. ಹೇಳಿ, ಈಗ ಹೇಳಿ ಗುರುಗಳೇ, ನಾನು ಸಾಮ್ರಾಟನೇ ಅಂದ. ಆ ಗುರುಗಳಂತಾರೆ, ಹೌದು, ಯು ಆರ್ ಎ ಕಿಂಗ್, ಯು ಆರ್ ಎ ಎಂಪರರ್ ಆಫ್ ದಿಸ್ ನೇಷನ್. ಗುರುಗಳು ಹೇಗೆ ಹೇಳ್ತೀರಿ ಅಂದ. ನೋಡು, ನಿನ್ನ ಕೈಗಳನ್ನು ಕತ್ತರಿಸಿ ರೇಖೆಯನ್ನು ಯಾವಾಗ ಮಾಡಿಯೋ ಹಾಗೆ ನಿನ್ನ ಕೈಯೊಳಗಿರುವಂಥ ಕೆಲಸಗಳು ಲೀಲಾಜಾಲವಾಗಿ ಹೋಗ್ತಾವೋ, ನೀನು ದೇಶದಲ್ಲಿ ಒಬ್ಬ ಮಹಾನ್ ನಾಯಕ ಆಗ್ತೆ ಹೋಗಂತೇಳಿದರು. ನಾಯಕತೆ ಅನ್ನೋದು ಗೆರೆಯಲ್ಲಿಲ್ಲ. ನಾನು ನಾಯಕನಾಗೋದು, ನಾನು ಸುಖವಾಗಿರೋದು, ನಾನು ದುಃಖವಾಗಿರೋದು, ನಾನು ದೀರ್ಘಾಯುಷ್ಯವಾಗಿದ್ದು ಗೆರೆಗಳಲ್ಲಿ, ಅದು 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 ರೇಖೆಯಲ್ಲಿಲ್ಲ, ಅದು ಮಾಡುವ ಕರ್ಮದಲ್ಲಿದೆ. ಹನುಮನ ಕರ್ಮವನ್ನು ಯೋಚಿಸಿಕೊಂಡು ನೋಡಿ. ಒಂದು ಕಥೆ ಹೇಳಿದರೆ ಗೊತ್ತಾ ನಿಮಗೆ? ಸುರಸೆ ನೋಡಿ, ತೋರಿಸ್ತೇನೆ ಅದನ್ನು. ಸುರಸೆಯನ್ನು ತೋರಿಸ್ತೇನೆ. ಸುರಸೆ ಸಮುದ್ರದಲ್ಲಿ ಇಲ್ಲ, ಸುರಸೆ ನಮ್ಮ ಮಧ್ಯದೊಳಗಿದ್ದಾಳೆ. ಅವಳ ಹೆಸರು ಒಂದ್ಸರಿ ನಾನು ಹೇಳ್ತೇನೆ, ನೀವು ಹೇಳಬೇಕು ಜೋರಾಗಿ. ಸುರಸೆ ಹೇಳಿ. ಸುರಸೆ, ಅದು ಪದಚ್ಛೇದ ಹೆಂಗೆ ಮಾಡ್ಬೇಕಾದ್ರೆ? ಸು ರಸೆ. ರಸ ಅಂದ್ರೆ ಪಾನೀಯ, ಸೂರಸ. ಸೂರಸ ಅಂದರೆ ಯಾವುದನ್ನು ತಗೊಂಡ್ರೆ, ಯಾವುದನ್ನು ಹಾಕ್ಕೊಂಡ್ರೆ ಲೋಕೆಲ್ಲ ಚಂದ ಕಾಣಕ್ಕೆ ಹತ್ತದ, ಅದಕ್ಕೆ ಸುರಸೆ ಅನ್ಬೇಕು. ಒಂದಿಬ್ರು ಮಜಾ ಇರ್ತದೆ. ಒಂದಿಬ್ಬರು ಗೆಳೆಯರು, ಅವರು ಸಾಯಂಕಾಲ 5 ಸುಮಾರು ಹೋಗಿ ಕುಂತಿದ್ರು. ಎಲ್ಲಿ? ಸುರಸ. ಎದರ ಕೂತಿದ್ರು? ಇವರೆಲ್ಲರೂ ಹೋಗವ್ರ, ಸುಮ್ಮನೆ ನನಗೆ ಗಂಜಿ ಕಪ್ಪು ಕೂತಾರೆ. ಸುರಸಾದಾಗ ಹೋಗಿ ಕೂತಿದ್ರು. ಕುಂತ್ರು ಸಾಕಾತು. ಸಾಕಾಗಿ ಕಿಶೆದನ್ ರೊಕ್ಕ ಖಾಲಿ ಆದ್ದಿಂದ ಅವರು ಮೆಲ್ಕ ಹೊರಗೆ ಬಂದರು. ಆ ಸುರಸ ದಾಟೊಂದು ಕ್ರಾಸ್ ಇತ್ತು. ಆ ಕ್ರಾಸಿಗೆ ಒಂದು ನಡು ಒಂದು ಸೆಂಟ್ರಲ್ ಲೈಟ್ ಇತ್ತು. ಆ ಸೆಂಟ್ರಲ್ ಲೈಟ್ ದಾಟಿ ಹೋಗ್ಬೇಕು ಅನ್ನೋದಕ್ಕೆ ಪಂಚಾಯತ್ ನಾವು ಲೈಟ್ ಹಚ್ಚಿದ. ಭಗ್ ಅಂಥೇಳಿ ಒಮ್ಮೆಗೆ ಬೆಳಕು ಬಿದ್ದ ಕೂಡಲೇ ಒಬ್ಬ ಬಂದ. ಏನೋ ದೋಸ್ತೆ, ನಿನ್ಗೂಡು ಕೂಡಿ ಕೆಟ್ಟನೆಪ್ಪ, ಹೊತ್ತ ಏರಿತು ನೋಡಂದವ. ಯಾವಾಗಂತಾನ? ಲೈಟ್ ಹತ್ತಿದ, ಹೊತ್ತೇರಿತಲ್ಲೋ ಸೂರ್ಯ ಬಂದ ಅಂದ. ಅವ ದೋಸ್ತ ಅಂದ, ಕುಡ್ದೀನಿ, ನಿನಗೆ ಭಾಳ ವಿಷಯ ಆಗೈತೆ, ನನಗೆ ಹಾಗಲ್ಲ. ಹೊತ್ತೇರಿಲ್ಲೋ, ಹೊತ್ತು ಮುಣಗಿತು, ಹುಣ್ಣೆ ಐತಿ, ಬೆಳೆದಿಂಗಳಿದಂತ ಅವ ಅಂದ. ಒಬ್ಬೇನಂದ, ಸೂರ್ಯ ಇದು. ಒಬ್ಬೇನಂದ, ಹೇಳಿ
ಬೆಳದಿಂಗಳಿದು. ಸೂರ್ಯ ಅಂತ ಇವ, ಚಂದ್ರಾಮ ಅಂತ ಅವ, ಇಬ್ಬರೂ ಕೂಡ ಲೈಟ್ ಕಂಬದ ಮುಂದೆ ನಿಂತು ಬಡದಾಡಕ್ಕೆ ಹತ್ತಿದ್ರು. ಅಷ್ಟೊತ್ತಿಗೆ ಗಣಮಡದಪ್ಪನಂತವ್ರು ಬಂದರು. ಪಾಪ ಕಡೆದ ಬಂದರು. ಇವರಿಬ್ಬರು ಕೂಡ ಇಲ್ಲೋಡು ಬಡದಾಡೋದು ಬೇಡ, ಕುಡುಕರು ಕುಡಿದು ಬಡದಾಡ್ಯಾರ ಅಂಥೇಳಿ ಮಂದಿ ನೋಡಿ ನಗುವಂಗಾಗಬಾರ್ದು. ಅಜ್ಜು ಬಂದ. ಅಜ್ಜನ್ನ ಕೇಳುನು, ಇದೇನು ಸೂರ್ಯನೋ ಏನು ಚಂದ್ರು? ಅವರು ಬಂದರು. ಇವ್ರ ಮೆಲ್ಕ ಹೋಗಿ ಹಿಂಗೆ 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 ಬಕ್ಕೊಂಡು ಹೋಗ್ತಾರೆ. ಅವ್ರು ನಮಸ್ಕಾರ ಮಾಡೋಕೆ ಅವ್ರು ಭಾಳ ಚಂದ ಬರ್ತಿರ್ತಾರೆ. ಇವ್ರಿಗೆ ಗೊತ್ತಾಗತ್ತೆ ಅದು. ಇವ್ರ ಮೆಲ್ಕ ತಡಿ ನನಗೆ ಅಜ್ಜ ಕಲ್ಯಾಣ ಮಾಡ್ತಾನೆ, ಹೊಕ್ಕಂತ ತಡಿ, ಅಜ್ಜ ಕಲ್ಯಾಣ ಮಾಡ್ತಾನೆ ಅಂತೇಳಿ ಇವ್ರು ಕಡೆಕಾಯಿ ಹೋಗ್ತಿರ್ತಾರೆ. ಹಿಂಗೆ ಮೆಲ್ಕ ಬಂದರು. ನೋಡಿದ್ರು, ಯಾಕೋತಮ್ಮ ಅಂದರು. ಯಪ್ಪ, ತಾವು ದೊಡ್ಡವರು, ತ್ರಿಕಾಲ ಜ್ಞಾನಿಗಳು. ಇವ ಸೂರ್ಯ ಅಂತಾನೆ, ನಾ ಚಂದ್ರ ಅಂತಾನೆ, ಖರೇ ಏನನ್ನು ನೀವು ಹೇಳ್ರಿ. ಅವ್ರಂದರು, ಇವರು ಏನಾರ ಒಂದು ಅಣ್ಣಿ ಅಂದ್ರೆ ಒಬ್ಬನ ಸುಳ್ಳಾಕತಿ ಒಬ್ಬನ ಖರೆ ಆಕತಿ, ನನಗೆ ತಗಲಿಗೆ ಬೀಳ್ತಾರೆ ತಿಳ್ಕೊಂಡು, ತಮ್ಮ ನಾವು ಇವ್ರವ್ರು ಅಲ್ರಿಪ್ಪ, ನಾವು ಮುಂದಕ್ಕೆ ಹೋಗ್ಕೋತ ಅವ್ರ. ಏನು ಮಜಾ ಇದು ಮಂದಿ. ಸುರಸ ಎದ್ರ ಕತೆ ಹೇಳಕತ್ತೀನಿ ಈಗ. ಸುರಸ ಬಾ ಹುಡುಗಿ. ಒಬ್ಬ ಹುಡುಗಿದ್ದ, ತಂದೆ ತೀರ್ಕೊಂಡು ಬಿಟ್ಟಿದ್ದ. ಬಡತನ, ಎಲ್ಲೂ ಕೆಲಸ ಸಿಗಲಿಲ್ಲ. ಒಂದು ಬಾರ್ನಾಗ ಹೋಗಿ ಟೇಬಲ್ ಒರ್ಸಾಕ ಟೇಬಲ್ ಒರೆಸ್ಕೋತ ಹಿಂಗೆ ಬರ್ತಿದ್ದ. ನಮ್ಮಂಥವ್ರು ಒಂದಿಬ್ಬರು ಭಾಳ ದೊಡ್ಡ ತಿಳಿದವ್ರ ಗತಿ ನಾಟಕ ಮಾಡುವಂಥವ್ರು ಒಂದಿಬ್ಬರು ಅಲ್ಲಿ ಒಳಗೆ ಹೋದ. ಅವರು ಟೇಬಲಿಗೆ ಹಚ್ಕೋಬಿ ಕೂತ್ಕೊಂಡೆ. ಅಗದಿ ಅವ್ರು ವೈಟ್ ಕಾಲರ್ ಮಂದಿ. ಅವ್ರು ಕೂತ್ಕೊಂಡು ಚೆಂದಂಗೆ ಮಾಡ್ಬೇಕು ಅನ್ನೋದಕ್ಕೆ ಆ ಹುಡುಗ ಬಂದು ಟೇಬಲ್ ಒರೆಸ್ತು. ಅದರ ಒಬ್ಬ ಏನಂದ ಅಂದರೆ, ಏನಪ್ಪ ಭಾರತ ದೇಶದೊಳಗೆ ಶಿಕ್ಷಣ ಸಲುವಾಗಿ ಸರ್ಕಾರಗಳು ಬೇಕಾದಷ್ಟು ಖರ್ಚು ಮಾಡಿ ಏನೆಲ್ಲ ಮಾಡಿ ನವೋದಯ ಮಾಡಿದ್ವಿ, ಇನ್ನೇನು ಮೊರಾರ್ಜಿ ಮಾಡಿದ್ವಿ, ಫ್ರೀ ಉಚಿತ ಮಾಡಿದ್ವಿ, ಹಾಸ್ಟೆಲ್ ಮಾಡಿದ್ವಿ, ಮಠಗಳೇ ಬೇಕಾದಷ್ಟು ಕೆಲಸ ಮಾಡಿದ್ದು. ಆದರೂ ಕೂಡ ಮಕ್ಕಳು ಬಾರ್ನಾಗೆ ಬಂದು ಈ ಥರ ಕೆಲಸ ಮಾಡೋದು ಭಾಳ ಬೇಜಾರಾಯ್ತು ಅಂತ ತಿಳ್ಕೊಂಡು, ಬಾರೋ ಇಲ್ಲೇ ಬಾಬೋ ಬಾ. ಆ ಹುಡುಗ, ಸರ್ ಏನು ಹೇಳಿ ಸರ್, ಏನು ನೋಡೋ, ನನಗೆ ಈಗ 10-12 ವರ್ಷ, ನೀನು ಶಾಲೆಗೆ ಹೋಗ್ಬೇಕು. ಶಾಲೆಯೊಳಗೆ ಹೋಗಿ ಚಲೋ ತಂಗೆ ನಿನ್ನ ಶಿಕ್ಷಣ ಕಲಿಬೇಕು. ನಿನ್ನ ಸಲುವಾಗಿ ಬೇಕಾದಷ್ಟು ಖರ್ಚು ಮಾಡಿದ್ದು. ನಿಮ್ಮಂಥ ಸಣ್ಣ ಹುಡುಗರು ಬಾರ್ನ್ಯಾಗ ಬರಬಾರ್ದು. ಹುಡುಗ ಭಾಳ ಚಂದ ಮಾತಾಡಿ ಗಮನಿಸುವಂಗದ. ಆ ಹುಡುಗ ಅಂದ, ನಾನು ಸಣ್ಣ ಹುಡುಗ ಸರ್, ತಾವು ದೊಡ್ಡವರು, ನಿಮ್ಮಂಥ ದೊಡ್ಡವರು ಇಲ್ಲಿ ಬಂದು ಕುಂಡ್ರಲಿಲ್ಲ ಅಂದರೆ ನಮ್ಮಂಥ ಸಣ್ಣವರು ಟೇಬಲ್ ಹೊಸದು ಬರ್ತಿದ್ದಿಲ್ಲರಿ ಧಣ್ಯಾರ. ನಿಮ್ಮಂಥ ದೊಡ್ಡವರು ಬಂದೆ ನಮ್ಮ ಜೀವನ ಹೀಗಾಗ್ಯದ. ಏನು 10 ವರ್ಷದ ಹುಡುಗ ಬಾರ್ನಲ್ಲಿ ಬಂದು ಟೇಬಲ್ ಒರೆಸ್ಬೇಕಾಗಿದ್ರೆ ಅವನ 30 ವರ್ಷದ ತಂದೆ ಕುಡಿದು ಹಾಳು ಮಾಡಿದಂಥ ಬದುಕದು. ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಇವತ್ತು ಅವನ ಮಗ ಬಂದು ಟೇಬಲ್ ಒರೆಸ್ತಾ ಇದ್ದಾನಲ್ಲದೆ. ಏನು ಸೊರಸೆ ಮಾಡಿದ ಕೆಲಸ, 1-2 ಅದು 1-2 ಮಾಡಿದ ಕೆಲಸಗಳು. ಆ ಸೊರಸಿಗೆ ಇನ್ನೊಂದು ಅರ್ಥವನ್ನು ಕೊಡ್ತೇನೆ ನಿಮಗೆ. ಅಂದರೆ ರಸರಸವಾಗಿ ಮಾತನಾಡುವುದು. ನೋಡಿ, 2ನೇದು, ಒಂದು ಚೂರು ನಿಮಗೆ ಅಧಿಕಾರ ಬಂದು, ಒಂದಿಷ್ಟು ಏನಾದರೂ ಅನುಕೂಲತೆ ಬಂದು, ಅಥವಾ ಯಾವುದಾದ್ರೂ ಇಲೆಕ್ಷನ್ದಲ್ಲಿ ಆರಿಸಿ ಬಂದು ನೀವು ಕೂಡಿಸ್ಕೋರಿ. ಅದನ್ನು ನಾ ಎಲ್ಲ ಹೇಳಕತ್ತೀನಿ, ನೀವು ಅದನ್ನು ಕೂಡಿಸ್ಕೋರಿ. ನಿಮ್ಗೆ ಯಾರ್ಯಾರಿಗೆ ಯಾವ ಪಾತ್ರ ಬೇಕೋ ಅದನ್ನು ಕಟ್ಕೊಳ್ರಿ. ನೀವು ಮಾಡಿಕೊಂಡು ಬಂದ ತಕ್ಷಣ ಹೊತ್ತು ಏರುವುದಕ್ಕಿಂತ ಮುನ್ನ, ಹೊತ್ತು ಏರುವ ನಂತರದಲ್ಲಿ ನಿಮಗೆ ಏನಾಗ್ತದೆ ಅನ್ನೋ ತೋರಿಸ್ತೇನೆ. ಏನಾಗ್ತದೆ ನಿನ್ನೆಯಂತೆ ನನ್ನ ಪೇಪರ್ದಾಗ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಏನಂತಂದರೆ, ನಾಳೆ ಬೆಳಗಾದರೆ ಇಂಥ ಶಾಸಕರು ಅಥವಾ ಇಂಥ ಮಂತ್ರಿ ವರ್ಯರೇ ಅಮೃತ ಹಸ್ತದಿಂದ ಭೂಮಿಯ ಪೂಜೆ ಅಂತ ನಿನ್ನೆ ಪೇಪರ್ದಾಗಿತ್ತು. ಗಮನಿಸ್ಬೇಕು. ನಿನ್ನೆ ಪೇಪರ್ದಾಗ ಏನಿತ್ತು ಅಂದರೆ, ನಾಳೆ ಬೆಳಗ್ಗೆ 8:00 ಇಂಥವರ ಅಮೃತ ಹಸ್ತದಿಂದ ಭೂಮಿಯ ಪೂಜೆ. ನಿನ್ನೆ ಪೇಪರ್ದಾಗ ರಾತ್ರಿ ಸರ್ಕಾರ ಬಿತ್ತು, ಮಂತ್ರಿತನ ಹೋತು. ಆ ಕಾರ್ಯಕ್ರಮ ಮುಂದೂಡಿತು. ಮರ್ದಿವ್ಸ್ ಪೇಪರ್ದಲ್ಲೇ ಅಮೃತ ಹಸ್ತ ಅಂತ ಇದ್ದ ಪೇಪರು ಬೆಳಗ್ಗೆದ್ದ ನನ್ನ ಹಸ್ತಗಳು ಮೃತ,
ನನ್ನ ಹಸ್ತ ಅಮೃತ ಯಾವಾಗಾತು, ನನ್ನ ಹಸ್ತ ಮೃತ ಯಾವಾಗಾತು? ಯಾವುದೋ ಒಂದು ಹೊರಗಿನ ಶಕ್ತಿಯಿಂದ ನಾನು ಅಮೃತವಂತನಾಗಿದ್ದೇನೆ ಹೊರತು ನನ್ನ ಸ್ವಯಂ ಬಲದಿಂದ ಅಲ್ಲ. ಬಲಂ ಬಲಾವತಾರ ಚಾಹಂ ಕಾಮರಾಗ ವಿವರ್ಜಿತ. ಬಲ ಅಂದರೆ ಒಂದು ಅಧಿಕಾರದಿಂದ ಬರೋದಲ್ಲದು. ಯಾವುದು ಬಲ ಅಂದರೆ ನಾಳಿನ ದಿವಸ ಅಪ್ಪಗಳು ಹೇಳ್ತಾರೆ, ಬಿಡಾಲ್ ಅಥವಾ ಬೆಕ್ಕಿನ ವೇಷದಿಂದ ಲಂಕೆಯಲ್ಲಿ ಹೋಗಿದ್ದ, ಲಂಕೆಯಲ್ಲಿರೋ ವೈಚಿತ್ರ್ಯಗಳನ್ನು ಹನುಮ ನೋಡಿದ. ಆ ಹನುಮನ ಮನದಲ್ಲಿ ಬರುವ ತರಂಗಗಳು ಆ ಲಂಕೆಯ ವೈಭವದಲ್ಲಿ ಕುಡಿದು ಕುಡಿದು ಪಿತ್ತೇರಿ ಅಮಲೇರಿದ ರಾಕ್ಷಸರು ಕಾಮನ ಕೇಳಿಯಲ್ಲಿ ಬಿದ್ದು ಕಿತ್ತಾಡುವುದನ್ನು ನೋಡ್ತಾನೆ. ಹನುಮ ನೋಡ್ತಾನೆ, ಎಲ್ಲ ಮನೆಗಳಿಗೆ ಹೋಗ್ತಾನೆ. ಕುಡಿದು ಅಮಲೇರಿದ ಲಂಕೆ, ಸುವರ್ಣದ ಉಪ್ಪರಿಗೆಗಳು, ತಾಳ ತಂಬೂರಿಗಳು, ಭಯಂಕರವಾದ ವಾದ್ಯಗಳು, ಮಧ್ಯದಲ್ಲಿ ನಗ್ನ ರೂಪದಿಂದ ಕುಣಿಯುವ ಸ್ತ್ರೀಯರು ನೋಡ್ತಾರೆ. ಜೀವನದಲ್ಲಿ ಯಾವುದನ್ನು ನೋಡಿದರೆ ಮನಸ್ಸು ಚಂಚಲವಾಗಿ ಜೀವನ ಹಾಳಾಗಬಹುದಿತ್ತೋ ಅದೆಲ್ಲ ದೃಶ್ಯವನ್ನು ನೋಡ್ದ. ನೋಡಿಯೂ ಕೂಡ ನೋಡದಂತೆ ಅವರ ಅಳತೆಯನ್ನು, ಯಾವುದರಿಂದ ಇವರು ಹಾಳಾಗ್ತಾರೆ, ಏನು ಮಾಡಿದರೆ ನಾನು ಲಂಕೆಯನ್ನು ಸ್ವಾಧೀನದಲ್ಲಿ ತಗೋಬಹುದು ಅಂತ ಹೇಳಿ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದ. ಅದಕ್ಕಾಗಿ ಅವನಿಗೆ ಬರಿತಾ ಇದ್ದಾರೆ, ಜಿತೇಂದ್ರಿಯಂ ಕಾಮರಾಗ ವಿವರ್ಜಿತಂ. ಯಾವುದು ಬಲ ಅಂದರೆ ಲೋಕದ ಭೋಗಗಳು ಸಹಜವಾಗಿ ತಾನಾಗಿ ಕಣ್ಣೆದುರಿಗೆ ಬಿದ್ದಾಗ, ಸಣ್ಣ ಸಣ್ಣ ಅಧಿಕಾರಗಳು ಬಂದಾಗ ಯಾರಾದರೂ ಒಳ್ಳೊಳ್ಳೆ ಮಾತುಗಳನ್ನು ಆಡಿದರೆ ಆ ಮಾತುಗಳು ನನಗಂಥೇಳಿ, ನನ್ನ ಹಸ್ತ ನೀವು ಅಮೃತ ಅಂದ್ರೆ ಅಮೃತ ಹಸ್ತ ಆಗುವುದಿಲ್ಲ, ನನ್ನ ಹಸ್ತನ ಮೃತ ಅಂದ್ರೆ ಅದು ಮೃತ ಆಗುವುದಿಲ್ಲ. ಅದು ಮೃತವಾಗುವುದು, ಅದು ಅಮೃತವಾಗುವುದು ನನ್ನ ಕರ್ಮದಲ್ಲಿದ್ದೇನೆ ಹೊರತು ನಿಮ್ಮ ಮಾತಿನಲ್ಲಿಲ್ಲ. ನಾವೇನು ತಿಳ್ಕೊತೇವೆ? ಜನರ ಆಡುವ ಮಾತುಗಳಿಗೆ ಕಿವಿಗೊಡುವುದು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ವೇದವಾದರದಾಹ ಬುದ್ಧಿ ನಾಣ್ಯ ಸ್ಥಿತಿ ವಾದಿರಾಹ. ಪುಷ್ಪಿತಾಂ ವಾಚಂ, ಹೆಂಗೆ ಮಾತಾಡ್ತಾರೆ ಅಧಿಕಾರ ನಿಮಗೆ ಬಂದರೆ ತಲೆ ಹುಚ್ಚಿಡಿಬೇಕು. ಒಂದಿಷ್ಟು ದುಡ್ಡು ನಿಮ್ಮಂತೆಲ್ಲಿ ಬರಬೇಕು, ಒಂದಿಷ್ಟು ಯೌವನ ನಿಮ್ಮಂತೆಲ್ಲಿ ಬರಬೇಕು, ಒಂದಿಷ್ಟು ಅಧಿಕಾರ ನಿಮ್ಮಂತೆಲ್ಲಿ ಬರಬೇಕು. ಸುರಸೆಯರ ಹಿಂಡೆ ನಿಮ್ಮ ಹತ್ತಿರ ಬರುತ್ತೆ. ಸುರಸೆಯರ ಬಾಯಿಗಳು ಬಹಳ ಆಗಿಲ್ಲ. ಪುರಾಣದಲ್ಲಿ ಅಪ್ಪವರು ಹೇಳಿದ್ದನ್ನು ನಿಮಗೆ ನೆನಪಿಸ್ತೇನೆ. ಅವ 10 ಯೋಜನೆ ಆದರೆ ಅವ್ರು 20 ಯೋಜನೆ, ಅವ 20 ಯೋಜನೆ ಅವರು 30 ಯೋಜನೆ. ಅಂದರೆ ನೀವು ಎಷ್ಟೇ ಬಲಾಢ್ಯರಾಗಿದ್ರೂ ಕೂಡ ಮೃದು ಮೃದುವಾದ ಮಾತುಗಳನ್ನು ಹೇಳಿ ನಿಮ್ಮನ್ನು ಕೆಡುತ್ತಾರೆ. ಮೃದುವಾದ ಮಾತುಗಳಿಗೆ ಸೋಲಾರದ ಜೀವಿ ಇಲ್ಲ, ಹೊಗಳಿಕೆ ಮಾತುಗಳಿಗೆ ಕಿವಿಗೊಡಲಾರದ ಗಂಡಸೇ ಇಲ್ಲ. ಮೃದು ಮಾತುಗಳಿಂದ ನೀನು ಕೆಟ್ಟು ಆ ಸುರಸೆಯ ಬಾಯೊಳಗೆ ಬಿದ್ದಿ ಅಂದರೆ ಆ ಸುರಸೆಯನ್ನು ಅಂತ ರಾಕ್ಷಸಿ ನಿನ್ನ ಹಿಡಿದು ಹಾಕಿಬಿಡ್ತಾಳೆ. ಅಲ್ಲಿ ಹನುಮ ತೋರಿದ ಕೀರ್ತಿ ಅಂಥದ್ದು ನೋಡಿ. ನೀನು ಬಹಳ ದೊಡ್ಡವ ಅಂತ ಹೊಗಳುತ್ತಿದ್ದ, ಸಣ್ಣವನಾಗಿತ್ತು ಅವ್ರಿಗೆ. ಅಪ್ಪಳು ಕಥೆ ಹೇಳಿದ್ದಾರೆ, ಒಂದು ನರದಿನಷ್ಟಾಗಿದ್ದಂತೆ ವಿಶಾಲವಾಗಿ ತೆಗೆದು ಬಿಟ್ಟಿದ್ಲು. ಇನ್ನೇನು ಯೋಜನೆ ತೆಗಲಿಕ್ಕೆ ಜಾಗನೇ ಇದ್ದಿದ್ದಿಲ್ಲ. ತಕ್ಷಣದಲ್ಲಿ ಒಂದು ಸಣ್ಣ ನೊರದಿನಂತೆ ನೊಣದಂತೆ ಆಗಿ ಪಟ್ನ ಡೌನ್ಲೋಡ್ ಆಗಿ ಅವಳಿಂದ ಪುಟದ ಎದ್ದು ಹೊರಗೆ ಹೋಗ್ಬಿಟ್ಟ. ಸುರಸೆ ಅಂದ್ಲು, ಈ ಭೂಮಿ ಹುಟ್ಟಿದ್ದಿಂದ ಕಡ್ಯಾಕಾದ ಮೊದಲನೇ ಗಂಡಸು ಯಾರು ಇದ್ರೆ ನೀನ ನೋಡಪ್ಪ ಅಂತಂದ್ಲು. ಸುರಸೆಯಿಂದ ಕಡ್ಯಾಕಾಗಬೇಕು. ಎಷ್ಟು ಮಂದಿ ಸನ್ಯಾಸಿಗಳು, ಎಷ್ಟೊಂದು ಮಂದಿ ಮಹಾನ ಧರ್ಮಾಧಿಕಾರಿಗಳು ಈ ಸುರಸೆಯ ಖೆಡ್ಡಾದಲ್ಲಿ ಬಿದ್ದರು. ಆ ಸುರಸೆಯ ಖೆಡ್ಡಾಗಳಿಗೆ ಮನಸೋತರು, ಜನರಿಂದ ದೂರಾದರು, ಸಮಾಜಗಳಿಂದ ಅವರಿಗೆ ಸಾಕಷ್ಟು ಅನೇಕವಾದ ಅನಾನುಕೂಲತೆಗಳಾದವು. ಇದಕ್ಕೆಲ್ಲ ಕಾರಣ ಸುರಸೆ. ಆ ಸುರಸೆಯಲ್ಲಿ ಬೀಳುವವರು, ಸುರಸೆಯನ್ನು ದಾಟಿ ಹೋಗುವವರು ಕುಪ್ಪೆಯ ಭೀಮರಾಯನ ಭಜನೆಯನ್ನು ಮಾಡಬೇಕೇ ಹೊರತು ಅನ್ಯ ಭಜನೆಯಿಂದ ದಾಟ್ಲಿಕ್ಕಾಗುವುದಿಲ್ಲ ಈ ಲೋಕ. ಬಿಡಬೇಕು ಬಲು ಹಿಂದೆ ಬರಿದೆ ತನ್ನೆರವನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಬಿಡಬೇಕು ಬಲು ಹಿಂದೆ. ನೀನು ಬದುಕಬೇಕಲ್ಲ, ನೀನು ಈ ಸಂಸಾರದಲ್ಲಿ ಕೊನೆಯವರೆಗೆ 100 ವರ್ಷದ ಆಯುಷ್ಯದಲ್ಲಿ ಹೌದನಿಸ್ಕೊಂಡು ನೀನು ಹೋಗ್ಬೇಕಲ್ಲ. ಹಾಗಾದರೆ ಸುರಸೆಯನ್ನು ಗೆಲ್ಲು. ಒಂದೇನೋ ಸೂರಸೆ ಅಂತ ಒಮ್ಮೆ ಮಾಡಿದ್ದೀನಿ, ಅದು ಗೊತ್ತಾಗಿದೆ ನಮಗೆ. ಈ ಎರಡನೇದು ಏನು ಮಾಡಿದ್ದೀನಿ? ಸರಸವಾದ ಮಾತುಗಳು ಅಂದರೆ ಅನವಶ್ಯಕವಾಗಿ ಹೊಗಳಿಕೆ ಮಾತುಗಳನ್ನು ಕೇಳಿ ನೀನು ಅದು ನನಗೆ ಎಂದು ತಿಳಿಯದಿರೋ. ಒಂದು ಹುಡುಗಿ ಹೆಸರಿ,
ಸುರಸುಂದರಿ. ಅವಳ ಹೆಸರು ಸುರಸುಂದರಿ. ಆದರೆ ಅವಳು ಹೆಂಗಿದ್ಲಂದರೆ ಅವಳನ್ನು ನೋಡಿದರೆ ಹಂತೇಲಿ ಸಹಿತ ಹೋಗಂಗಿಲ್ಲ, ಹಂಗಿದ್ಲು. ಈ ಹೆಸರಿನದು ಏನಾದರೂ ಫಾಯ್ದೆ ಇದೆನಾ? ಯಾರಾದರೂ ಸುರಸುಂದರಿ ಅಂದರೆ ಏನಾದರೂ ಫಾಯ್ದೆ ಇದೆನಾ? ಯಾರಾದರೂ ಅನ್ನಪೂರ್ಣೇಶ್ವರಿ ಅಂದರೆ ಏನಾದರೂ ಫಾಯ್ದೆ ಇದೆನಾ? ಯಾರಾದರೂ ನೀನು ಅಮೃತ ಮಹೋತ್ಸವ ಅಂದ್ರೆ ನನಗೇನರ ಫಾಯ್ದೆ ಇದೆನಾ? ಆ ಮಾತುಗಳಿಗೆ ಕಿವಿಗೊಡದಿರಿ. ನೀವು ಏನಾಗಿದ್ದೀರಿ ಎನ್ನುವುದನ್ನು ನೋಡಿಕೊಳ್ಳಿ. ಯಾರೋ ಹೇಳಿದ ಮಾತುಗಳು, ಯಾರೋ ಹೇಳಿದ ಯೋಚನೆಗಳು, ಯಾರದು ತಮ್ಮ ಕಾರ್ಯ ಸಾಧನೆಗಾಗಿ ಮಾಡಿದ ಹೊಗಳಿಕೆಗಳು ನಮ್ಮ ಕಿವಿಗೊಡದೆ ಯಾವಾತನು ತನ್ನೊಳಗೆ ತಾನೇ ಇರುತ್ತಾನೆಯೋ. ಭಾಳ ಚೆನ್ನಾಗಿ ಬರೀತಾ ಇದೆ ಗೀತೆಯಲ್ಲಿ. ಬಹಳ ಸುಂದರವಾದಂಥ ಮಾತಿದೆ. ಬುದ್ಧಿಮತಾಂ ವರಿಷ್ಠಣ್ಣಕ್ಕೆ ಒಂದು ಮಾತನ್ನು ಕೊಡ್ತಾನೆ ಕೃಷ್ಣ. ಬುದ್ಧಿಯುಕ್ತೋ ಜಹಾತಿ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜಸ್ವ ನ ಇವಂ ಪಾಪಮ್ಮ ವಾಪ್ಸಸಿ. ಬುದ್ಧಿಯುಕ್ತೋ ಜಹಾತಿ. ಯಾವಾತನು ಬುದ್ಧಿವಂತನಿದ್ದಾನೋ, ಯಾರ ಹೊಗಳಿಕೆಗಳಿಗೆ ತೆಗಳಿಕೆಗಳಿಗೆ ಸುರಸೆ ಬಂದು ಎದುರಿಗೆ ನಿಂತಾಗ, ಸುರಸೆಯರು ಬಂದು ನಿಂತಾಗ, ಸರಸ ಸಲ್ಲಾಪದವರು ಬಂದು ಕರೆದಾಗ ಯಾವಾತನು ಸೋಲಲಾರದೆ ತನ್ನೊಳಗೆ ತಾನು ನಿಲ್ಲುತ್ತಾನೆಯೋ ಅವನಿಗೆ ಪಾಪ ಕರ್ಮಗಳು ದಾಟದೆ ಅವನು ದೇವನಾಗುತ್ತಾನೆ ಅಂತ ಕೃಷ್ಣ ಭಗವಂತ ಅಪ್ಪಣೆ ಮಾಡ್ತಾ ಇದ್ದಾನೆ. ಇದು ದೇವನಾಗುವ ವಿದ್ಯೆ. ಇದು ಸುಂದರಕಾಂಡ ಅಂತಂದರೆ ಯಾರದೋ ಒಂದು ಕಥೆ ಅಲ್ಲ, ಯಾವುದೋ ಒಂದು ದೇವತೆಯ ವೈಭವ ಅಲ್ಲ. ಯಾರು ಸುಂದರ ಕಾಂಡವನ್ನು ಕೇಳ್ತಾರೋ ಅವರ ಬದುಕು ಸುಂದರ ಆಗುತ್ತೆ. ವಾಲ್ಮೀಕಿ ಬರಿತಾ ಇದ್ದಾನೆ, ರಾಮ ಸುಂದರ, ಸೀತೆ ಸುಂದರ, ಹನುಮ ಸುಂದರ ಅಂಥೇಳಿ ಕಾವ್ಯಕ್ಕೆ ಬಣ್ಣನೆಯನ್ನು ಕೊಟ್ಟರೆ, ಆದರೆ ನಾನಿವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಅದು ರಾಮನ ಸುಂದರನೋ ಇದ್ದನೋ ನನಗೆ ಬೇಕಾಗಿಲ್ಲ, ಸೀತೆ ಸುಂದರಳಿದ್ದಳು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಬದುಕು ಸುಂದರವಾಗಬೇಕು, ನನ್ನ ಮನೆ ಸುಂದರವಾಗಬೇಕು, ನನ್ನ ಮಕ್ಕಳು ಸುಂದರವಾಗಬೇಕು, ನನ್ನ ಜೀವನ ಸುಂದರ ಆಗಬೇಕು, ನನ್ನ ಹೆಸರು ಸುಂದರವಾಗಬೇಕಾಗಿತ್ತು ಅಂದರೆ ಆ ಸುಂದರ ಕಾಂಡವನ್ನು ಕೇಳಬೇಕು. ಇವತ್ತು ಸುರಸೆಯನ್ನು ನೋಡಿದ್ದೇನೆ, ನಾಳಿನ ದಿವಸದಲ್ಲಿ ಸಿಂಹಿಣಿಯನ್ನು ನೋಡೋಣ, ಲಂಕಿಣಿಯನ್ನು ನೋಡೋಣ. ಆಯಾ ಕಾಲಘಟ್ಟದಲ್ಲಿ ಬರುವಂಥ ಆ ರಾಕ್ಷಸರ ಅವತಾರಗಳು, ಅದಕ್ಕೆ ಹನುಮ ತೆಗೆದುಕೊಂಡ ನಿರ್ಣಯಗಳು, ಇವುಗಳು ನಾಳಿನ ದಿವಸದಲ್ಲಿ ಒಂದೊಂದನ್ನೇ ನೋಡೋಣ ಅಂತ ಹೇಳಿ